ಹಾಲೆಲೂಯಾ, 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 ಹಾಲೆಲೂಯಾ. ದೇವರ ವಾಕ್ಯ ಕೀರ್ತನೆಗಳು 100ರಲ್ಲಿ ಹೀಗೆ ಹೇಳುತ್ತೆ: ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ, ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯೂ ಆತನು ಪಾಲಿಸುವ ಹಿಂಡು ಆಗಿದ್ದೇವೆ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗಯುಗಕ್ಕೂ ಆತನ ಸತ್ಯತೆಯು ತಲಾಂತರಾಂತರಕ್ಕೂ ಇರುವವು. Hallelujah. Hallelujah. Thank you, Lord. Hallelujah. 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 ಹೃದಯಾದಿ ಅತ್ಯುನ್ನತನಾದಾನನ್ ದೇವರನ್ನಾರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ನಂಚೇಕ ಹೃದಯಾದಿ ಅತ್ಯುನ್ನತನಾದಾನನ್ ದೇವರನ್ನಾರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ಹೋಸನ ಹೋಸನ ಯಹೂದ್ಯರ ರಾಜನಿಗೆ, ಹೋಸನ ಹೋಸನ ಬರಲಿರುವ ನನ್ ರಾಜನಿಗೆ. ಮಣ್ಣಿನಿಂದ ತೆಗೆಲ್ಪಟ್ಟೆನು, ಮರಳಿ ಮಣ್ಣಿಗೆ ನಾ ಸೇರುವೆ. ಮಣ್ಣಿನಿಂದ ತೆಗೆಲ್ಪಟ್ಟೆನು, ಮರಳಿ ಮಣ್ಣಿಗೆ ನಾ ಸೇರುವೆ. ಮನ್ನಾದ ನನ್ನ ಮಹಿಮೆಯಾಜಿಸಲು ನಿನ್ಮಹಿಮೆಯ ತೇಜಿಸಿದೆ. ಮನ್ನಾದ ನನ್ನ ಮಹಿಮೆಯಾಜಿಸಲು ನಿನ್ಮಹಿಮೆಯ ತೇಜಿಸಿದೆ. ಹೋಸನ ಹೋಸನ ಯಹೂದ್ಯರ ರಾಜನಿಗೆ. ಹೋಸನ ಹೋಸನ ಬರಲಿರುವ ನನ್ ರಾಜನಿಗೆ. ಓ ಓ ಓ ಓ ನಡೆಯುವ ವೇಳೆ ನಿನ್ ಕೃಪೆಯಿಂದ ಸರಿಪಡಿಸಿರುವೆ. ನಾ ತಪ್ಪಿ ನಡೆಯುವ ವೇಳೆ ನಿನ್ ಕೃಪೆಯಿಂದ ಸರಿಪಡಿಸಿರುವೆ. ನನ್ ಕಾಲ್ಗಳ ಸ್ಥಿರಪಡಿಸಿ ನಿನ್ನೊಂದಿಗೆ ನಡೆಯಲು ಕೃಪೆ ನೀ ನೀಡಿದೆ. ನನ್ ಕಾಲ್ಗಳ ಸ್ಥಿರಪಡಿಸಿ ನಿನ್ನೊಂದಿಗೆ ನಡೆಯಲು ಕೃಪೆ ನೀ ನೀಡಿದೆ. ಹೋಸನ ಹೋಸನ ಯಹೂದ್ಯರ ರಾಜನಿಗೆ. ಹೋಸನ ಹೋಸನ ಬರಲಿರುವ ನನ್ ರಾಜನಿಗೆ.
ಲೋಕಯಾತ್ರೆಯೋ ನನಗಿರುವ ಬಯಕೆಯಲ್ಲ, ಈ ಲೋಕಯಾತ್ರೆಯೋ ನನಗಿರುವ ಬಯಕೆಯಲ್ಲ. ನನ್ನ ಕೊನೆ ಉಸಿರು ಇರುವವರೆಗೂ ನಿನ್ನ ನಾಮವ ಸಾರುವುದೊಂದೇ. ನನ್ನ ಕೊನೆ ಉಸಿರು ಇರುವವರೆಗೂ ನಿನ್ನ ನಾಮವ ಸಾರುವುದೊಂದೇ. ಹೋಸನಾ 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 ಹೋಸನಾ. ಯಹೂದ್ಯರ ರಾಜನಿಗೆ ಹೋಸನಾ ಹೋಸನಾ. ಬರಲಿರುವ ನನ್ನ ರಾಜನಿಗೆ ಓ ಓ ಓ ಓ ಓ ಈ ಲೋಕಯಾತ್ರೆಯೋ ನನಗಿರುವ ಬಯಕೆಯಲ್ಲ, ಈ ಲೋಕಯಾತ್ರೆಯೋ ನನಗಿರುವ ಬಯಕೆಯಲ್ಲ. ನನ್ನ ಕೊನೆ ಉಸಿರು ಇರುವವರೆಗೂ ನಿನ್ನ ನಾಮವ ಸಾರುವುದೊಂದೇ. ನನ್ನ ಕೊನೆ ಉಸಿರು ಇರುವವರೆಗೂ ನಿನ್ನ ನಾಮವ ಸಾರುವುದೊಂದೇ. ಹೋಸನಾ ಹೋಸನಾ. ಯಹೂದ್ಯರ ರಾಜನಿಗೆ ಹೋಸನಾ ಹೋಸನಾ. ಬರಲಿರುವ ನನ್ನ ರಾಜನಿಗೆ ಹೋಸನಾ ಹೋಸನಾ. ಯಹೂದ್ಯರ ರಾಜನಿಗೆ ಹೋಸನಾ ಹೋಸನಾ. ಬರಲಿರುವ ನನ್ನ ರಾಜನಿಗೆ ಓ ಓ ಓ ಓ ಓ ಯೇಸುವೇ ನಿಮಗೆ ಸ್ತೋತ್ರ. ಓ ಯೇಸುವೇ ಆರಾಧನೆ ಆರಾಧನೆ ಯೇಸುವೇ ನಿಮಗೆ ಸ್ತೋತ್ರವಾಗಲಿ. ಓ ಯೇಸುವೇ ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆ 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 ಓ ಯೇಸುವೇ ನಿಮಗೆ ಓ ನಿಮಗೆ ಸ್ತೋತ್ರವಾಗಲಿ. ಓ ಯೇಸುವೇ ಯೇಸುವೇ ನಿಮಗೆ ಸ್ತೋತ್ರವಾಗಲಿ. ಓ ಯೇಸುವೇ ನಿಮಗೆ ಸ್ತೋತ್ರವಾಗಲಿ. ಓ ಯೇಸುವೇ ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ನಿಮಗೆ ಆರಾಧನೆಯು ಸ್ತೋತ್ರ ಸ್ತೋತ್ರ. ಓ ನಿಮಗೆ ಆರಾಧನೆ
ನಿಮಗೆ ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ. ರಿ ಆರಾಧನೆ, ಆರಾಧನೆ, ರಿ ಆರಾಧನೆ, ರಿ ಆರಾಧನೆ, ರಿ ಆರಾಧನೆ. ಓ ಯೇಸುವೆ ರಿ ಆರಾಧನೆ, ರಿ 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 ರಿ. ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಯಾವಾಗಲೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಓ ಎಂದೆಂದಿಗೂ ನೀನು ಇಲ್ಲದೆ ನಾನೇನು ಮಾಡಲಾರೆನು ನೀನು ಇಲ್ಲದೆ ನಾನು ಏನೂ ಇಲ್ಲ ನೀನು ಇಲ್ಲದೆ ನಾನೇನು ಮಾಡಲಾರೆನು ನೀನು ಇಲ್ಲದೆ ನಾನು ಏನೂ ಇಲ್ಲ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಯಾವಾಗಲೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಓ ಎಂದೆಂದಿಗೂ ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಯಾವಾಗಲೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಓ ಎಂದೆಂದಿಗೂ ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಯಾವಾಗಲೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಓ ಎಂದೆಂದಿಗೂ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಬೇಕಯ್ಯ ಯಾವಾಗಲೂ ನನಗೆ ಬೇಕಯ್ಯ ಓ ಎಂದೆಂದಿಗೂ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಬೇಕಯ್ಯ ಯಾವಾಗಲೂ ನನಗೆ ಬೇಕಯ್ಯ ಓ ಎಂದೆಂದಿಗೂ ನೀನು ಇಲ್ಲದೆ ನಾನೇನು ಮಾಡಲಾರೆನು ನೀ
ನೀನು ಇಲ್ಲದೆ ನಾನು ಏನೂ ಇಲ್ಲ, ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ ಸ್ತೋತ್ರ. ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು, ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು, ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು, ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ ಯೇಸುವೇ ನಿಮಗೆ ಸ್ತೋತ್ರ. ಯೇಸುವೇ ಓ ಯೇಸುವೇ ನಿಮಗೆ ಸ್ತೋತ್ರವಾಗಲಿ. ಯೇಸುವೇ ಸ್ತೋತ್ರ, ಓ ಯೇಸುವೇ ನಿಮಗೆ ಯೇಸುವೇ ಸ್ತೋತ್ರ. ಆರಾಧನೆ, ಓ ಯೇಸುವೇ ಯೇಸುವೇ ನಿಮಗೆ ಸ್ತೋತ್ರ, ಸ್ತೋತ್ರ. ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ನಿಮಗೆ ಸ್ತೋತ್ರವಾಗಲಿ. ಯೇಸುವೇ ಆರಾಧನೆ, ನಿಮಗೆ ಸ್ತೋತ್ರವಾಗಲಿ. ಯೇಸುವೇ ಯೇಸುವೇ ಸ್ತೋತ್ರ, ಆರಾಧನೆ, ಯೇಸುವೇ ನಿಮಗೆ Hallelujah, ನಿಮಗೆ ಸ್ತೋತ್ರ ಸ್ತೋತ್ರ ಯೇಸುವೇ ಸ್ತೋತ್ರ. ಸ್ತೋತ್ರ, ಓ ಸ್ತೋತ್ರ ನಿಮಗೆ ಸ್ತೋತ್ರವಾಗಲಿ. ಓ Hallelujah. ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರವಾಗಲಿ. ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ನೀಯುನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀಯುನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಭಾವ ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ.
ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ. ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ಹಾಗೆ ಯಾರೂ ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಇಂದು ನಮ್ಮ ಸಭೆಯ ಒಂದು ಸಹೋದರಿಯು ಈ ಬೋಧನೆಯನ್ನು ನೀಡುತ್ತಾರೆ. ಆಮೆನ್. ಹಾಲೆಲೂಯ. ಯೇಸುವಿಗೆ ಸ್ತೋತ್ರ. ಈ ವರ್ಷ ಪಾಸ್ಟರ್ ರಾಜೇಶ್ ಅವರಿಗೆ ದೇವರ ವಾಗ್ದಾನವೇನೆಂದರೆ, ಪ್ರತಿ ಆದಿತ್ಯವಾರದ ಆರಾಧನೆಯು ಒಂದು ಕ್ರುಸೇಡ್. ಆದರೆ ನಮಗೆ ಮಂಗಳೂರಿನ ಸಭೆಗೆ ಇದೊಂದು ಉಜ್ಜೀವನ, ಪುನರುಜ್ಜೀವನ. ಹಾಲೆಲೂಯ. ಪ್ರತಿಯೊಂದು ಆದಿತ್ಯವಾರದ ಪ್ರಾರ್ಥನಾ ಸಮಯ ಒಂದು ಉಜ್ಜೀವನ ಸಮಯ. ಹಾಲೆಲೂಯ. ಸ್ತೋತ್ರ ಯೇಸುವೆ. ಇವತ್ತು ಇಲ್ಲಿರುವ ಈ ದೇವರ ಪ್ರಸನ್ನತೆಯನ್ನು ಹೊಂದಿಕೊಳ್ಳಲು ಅಸಾಧ್ಯವಾಗಿದೆ. ನಮಗೆ ದೇವರ ಅಭಿಷೇಕವನ್ನು ಹೊಂದಿಕೊಳ್ಳಲು ಆಗುವುದಿಲ್ಲ. ನಮ್ಮ ಕುಪ್ಪಿಗಳಲ್ಲಿ ಅಥವಾ ನಮ್ಮಲ್ಲಿ ಈ ಸಮಯದಲ್ಲಿ ನಾವು ಏನು ಅರಿತಿದ್ದೇವೆಯೋ, ನಮಗೇನು ಗೊತ್ತಿದೆಯೋ ಅದೆಲ್ಲವನ್ನು ಈ ಸ್ವಲ್ಪ ಸಮಯದಲ್ಲಿ ಹೊಂದಿಕೊಳ್ಳಲು ಆಗುವುದಿಲ್ಲ. ಹಾಲೆಲೂಯ್ಯ. ಇದೊಂದು ಸ್ಫೋಟವಾಗಿದೆ. ಹಾಲೆಲೂಯ್ಯ. ಹೌದು, ಇದೊಂದು ಸ್ಫೋಟವಾಗಿದೆ. ನಮಗಾರಿಗೂ ಇದನ್ನು ಹೊಂದಿಕೊಳ್ಳಲು ಆಗುವುದಿಲ್ಲ. ಯೇಸುವೇ ಸ್ತೋತ್ರ. ಆಮೇನ್. ಹಾಲೆಲೂಯ್ಯ. ದೇವರ ವಾಕ್ಯವು ನಮ್ಮನ್ನು ಆತ್ಮಿಕವಾಗಿ ಕಟ್ಟಿಕೊಂಡು ಬರುತ್ತದೆ. ದೇವರ ವಾಕ್ಯವಿಲ್ಲದೆ ಹೋದರೆ ನಾವು ಕಳೆದು ಹೋಗುತ್ತೇವೆ. ಇಲ್ಲಿ ಯಾರೆಲ್ಲ ಉಪಕಾರ ಸ್ತುತಿಯಿಂದ ದೀನ ಹೃದಯದಿಂದ ಹೇಳುತ್ತೀರಿ, ಈ ದೇವರ ವಾಕ್ಯದ ಸಮಯಕ್ಕೆ ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ ಎಂದು. ಹಾಗೂ ದೇವರು ಇವತ್ತು ತನ್ನ ವಾಕ್ಯವನ್ನು ಕಳಿಸಿದ್ದಾರೆ. ಆಮೇನ್. ಆಮೇನ್. ಇಬ್ರಿಯರಿಗೆ ಬರೆದ ಪುಸ್ತಕ 12ನೇ ಅಧ್ಯಾಯ 1ನೇ ವಾಕ್ಯ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ. ಇಲ್ಲಿ ವಾಕ್ಯವನ್ನು ಆದ ಕಾರಣ ಎಂದು ಪ್ರಾರಂಭಿಸಲಾಗಿದೆ. ಯಾಕೆಂದರೆ ಇದನ್ನು ಮೊದಲೇ ಹೇಳಿಕೊಂಡಿದ್ದರಿಂದ, ಅಥವಾ ಈ ವಾಕ್ಯವು ಮೊದಲೇ ಹೇಳಿ ಪೂರ್ಣಗೊಂಡಿದೆ. ಆದ ಕಾರಣ ಎಂದು ಆರಂಭಿಸುತ್ತಾರೆ. ಇಬ್ರಿಯರ ಪುಸ್ತಕ 11ನೇ ಅಧ್ಯಾಯ 12ನೇ ಅಧ್ಯಾಯದ ಮೊದಲು ಬರುತ್ತದೆ. ಹಾಲೆಲೂಯ. ಆಮೇನ್. ಇದೊಂದು ಪ್ರಕಟಣೆ ಅಲ್ಲವೇ? ಆಮೇನ್. ಇಬ್ರಿಯವರಿಗೆ ಬರೆದ ಪುಸ್ತಕದ 11ನೇ ಅಧ್ಯಾಯವು ವಿಶ್ವಾಸದ ಅಧ್ಯಾಯವೆಂದು ಕರೆಯುತ್ತಾರೆ. ದೇವರು ನಮಗೆ ವಿಶ್ವಾಸದ ಸಭಾಂಗಣದ ಮೂಲಕ
ಆ ಅಧ್ಯಾಯದ ಮುಖಾಂತರ ಕರೆದುಕೊಂಡು ಹೋಗುತ್ತಾರೆ. ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ಯಾರಿವರು ಸಾಕ್ಷಿಗಳು? ನಾವು ಯಾರಿಂದ ಸುತ್ತುವರಿಯಲ್ಪಟ್ಟಿದ್ದೇವೆ? ದೇವರ ವಾಕ್ಯ ಹೇಳ್ತದೆ, ಇದು ಹೆಬೇಲನು. ಯಾರು ದೇವರಿಗೆ ಬಲಿಯನ್ನು, ತನ್ನ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಅರ್ಪಿಸಿದನು. ಹಾಗೂ ಹನೋಕ, ನೋವ, ಅಬ್ರಹಾಂ, ಸಾರ ಯಾರು ದೇವರ ವಾಗ್ದಾನಗೋಸ್ಕರ ಕಾದುಕೊಂಡಿದ್ದಳೋ, ಯಾಕೋಬ, ಜೋಸೆಫ್, ರಹಾಬ್, ಗಿದ್ಯೋನ್, ಬಾರಕ್, ಸಂಸನ್, ದವೀದ, ಸಾಮುವೇಲ, ಹೀಗೆ ಪಟ್ಟಿ ಬೆಳೆಯುತ್ತಾ ಇದೆ. ಹಾಲೆಲೂಯ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು, ಪಾಪವನ್ನು ತೆಗೆದಿಟ್ಟುಕೊಳ್ಳುವ. ಹಾಲೆಲೂಯ, ಹಾಲೆಲೂಯ. ನಾವು ವಿದೇಶ ಪ್ರವಾಸಕ್ಕೆ ಹೋದಾಗ ನಾವೊಂದು ಕೋಟೆಗೆ ಹೋದೆವು. ಆ ಕೋಟೆಯ ಒಳಗೆ ಒಂದು ದೊಡ್ಡ ಸಭಾಂಗಣದ ಮುಖಾಂತರ ಹಾದು ಹೋಗಬೇಕಾಯಿತು. ಈ ಪ್ರಾಪಂಚಿಕ ವ್ಯವಸ್ಥೆ 1000ಗಿಂತ ಜಾಸ್ತಿ ರಾತ್ರಿಗಳನ್ನು, ಅವರ ಪದವಿಗಳನ್ನು, ಅವರ ಗುರಾಣಿ, ಬಾಣ, ಅವರ ಆಯುಧಗಳನ್ನು ಪ್ರದರ್ಶಿಸಲಾಗಿದೆ. ಎಷ್ಟೆಂದರೆ ಎಲ್ಲ ಬದಿಗಳಲ್ಲಿ ಮಾತ್ರವಲ್ಲ, ಚಾವಣಿಗಳಲ್ಲಿ ಯಾವುದನ್ನು ನೋಡುವುದು, ಯಾವುದನ್ನು ತಪ್ಪಿಸಿಕೊಂಡು ಹೋಗುವ ಹಾಗಿಲ್ಲ. ಎಲ್ಲವನ್ನು ಎಲ್ಲ ಕಡೆ, ಮೂಲೆ ಮೂಲೆಗಳಲ್ಲಿ, ಚಾವಣಿಗಳಲ್ಲಿ, ಆ ಕಡೆ ಈ ಕಡೆ ಎಲ್ಲೆಲ್ಲೂ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಒಂದು ಕಾಲದಲ್ಲಿ ಇದನ್ನೆಲ್ಲ ಉಪಯೋಗಿಸಿ ತಮ್ಮ ಸಾಹಸವನ್ನು ಮೆರೆದವರು ಸುಲಭವಾಗಿ ಅವರು ಮರೆತು ಹೋಗಬಾರದೆಂದು ಅವರ ನೆನಪಿಗೋಸ್ಕರ ಬಲೂ ಸೂಕ್ಷ್ಮವಾಗಿ ಅದನ್ನು ಜಾಗ್ರತೆಯಾಗಿ ಇಟ್ಟಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಹಾಗಾದರೆ ನಮ್ಮ ದೇವರು ಎಷ್ಟು ಚೆನ್ನಾಗಿ ಜಾಗ್ರತೆಯಾಗಿ ನಮ್ಮ ಹಿಂದೆ ಇದ್ದ ಈ ವಿಶ್ವಾಸದ ಸಾಕ್ಷಿಗಳನ್ನು ಇಟ್ಟಿದ್ದಾರೆ. ಈ ಅನುಭವಿಗಳನ್ನು, ದೊಡ್ಡ ದೊಡ್ಡ ವಿಶ್ವಾಸದ ಹೋರಾಟವನ್ನು ಮಾಡಿದವರು, ಅವರಿಗೆ ನಮ್ಮ ಹಾಗೆ ಬಲವನ್ನು ಪಡೆಯಲು ದೇವರ ವಾಕ್ಯವಿರಲಿಲ್ಲ. ಅಬ್ರಹಾಮ ಮತ್ತು ಸಾರ ಇಬ್ಬರೂ ವಾಗ್ದಾನದ ಸಂಪೂರ್ಣತೆಗೆ ಕಾದರು. ಅವರಿಗೆ ಆ ಕಾಯುವಿಕೆಯ ಅಂತ್ಯದ ಫಲಿತಾಂಶ ಏನೆಂದು ಗೊತ್ತಿರಲಿಲ್ಲ. ಹಾಲೆಲೂಯ. ಆದರೆ ನಮಗೆ ತಿಳಿದಿದೆ. ಆದ ಕಾರಣ ನಾವು ಅವರ ವಿಶ್ವಾಸದ ಜೀವಿತದಿಂದ ಬಲವನ್ನು ಪಡೆಯುತ್ತೇವೆ. ಆಮೆನ್. ನಾವು ಅವರ ನೆನಪುಗಳನ್ನು ಬರೀ ನೆನಪಿಸಿಕೊಳ್ಳುವುದು ಮಾತ್ರವಲ್ಲ, ಅವರಿಂದ ನಾವು ಹುರಿದುಂಬಿಸಲ್ಪಡುತ್ತೇವೆ. ನಮ್ಮ ಸುತ್ತಲೂ ಮೋಡದೋಪದಿಯಲ್ಲಿರುವ ಈ ಸಾಕ್ಷಿಗಳಿಂದ ಹುರಿದುಂಬಿಸಲ್ಪಡುತ್ತೇವೆ. ಅವರು ಚಪ್ಪಾಳೆಯನ್ನು ತಟ್ಟಿ ಹೇಳುತ್ತಾರೆ, ತಪ್ಪಿಸಿಕೊಳ್ಳಬೇಡಿ, ಬಿಟ್ಟು ಬಿಡಬೇಡಿ, ಮುಂದಕ್ಕೆ ನಡೆಯಿರಿ ಎಂದು ಹುರಿದುಂಬಿಸುತ್ತಾರೆ. ಹಾಲೆಲೂಯ. ವಿಶ್ವಾಸವು ಒಂದು ಕೈಹಿಡಿ, ನಮ್ಮ ಕಾನಿಗೆ ಕಾಣದ ವಸ್ತು. ಮೆಸೇಜ್ ಬೈಬಲ್ ಹೇಳುತ್ತದೆ, ವಿಶ್ವಾಸವು ಒಂದು ಕೈಹಿಡಿ. ಹೇಗೆ ಬಾಗಿಲನ್ನು ತೆರೆಯಲು ನಾವು ಉಪಯೋಗಿಸ್ತೇವೋ ಅದೇ ರೀತಿ ಈ ವಿಶ್ವಾಸವು ನಾವು ಕಾಣದ ಸಂಗತಿಗಳನ್ನು ತೆರೆದಿಡುವ ಕೈಹಿಡಿಯಾಗಿದೆ. ಹಾಲೆಲೂಯ. ಯಾಕೆಂದರೆ ಇಂತಹ ಮೋಡದೋಪದಿಯಲ್ಲಿ ನಮ್ಮ ಸುತ್ತಲೂ ಈ ಸಾಕ್ಷಿಗಳು ಇರುವುದರಿಂದ ನಮಗೆ ಕ್ಷಮೆ ಇಲ್ಲ. ಆಮೇನ್. ಈಗ ನೀವು ನನಗೆ ಹೇಳಬೇಡಿ, ನಮ್ಮ ತೊಂದರೆಗಳು ಅಬ್ರಹಾಮ ಸಾರನಿಗಿಂತ ದೊಡ್ಡದು, ಅಥವಾ ನನ್ನ ಹೋರಾಟವು ದಾವಿದಗಿಂತ ಕಷ್ಟಕರವಾದದ್ದು, ಅಥವಾ ಎಲೀಜ ಪ್ರವಾದಿಗಿಂತ ದೊಡ್ಡದು. ಯಾವಾಗ ರಾಣಿ ಜೆಜೆಬೆಲಳು ಅವನನ್ನು ಅಟ್ಟಿಸಿಕೊಂಡು ಹೋಗುವಾಗ ಅವನು ಅನುಭವಿಸಿಗಿಂತ ಭಯಂಕರವಾದದೆಂದು. ನಮ್ಮ ತೊಂದರೆ ಕಷ್ಟಗಳನ್ನು ಅವರ ಕಷ್ಟಗಳಿಗೆ ಹೋಲಿಸಿದರೆ ಇವುಗಳು ತುಂಬ ಕ್ಷುಲ್ಲಕವಾಗಿವೆ. ನಮಗೆ ಕ್ಷಮೆಯೇ ಇಲ್ಲ.
ಆದರೆ ದೇವರ ವಾಕ್ಯ ನಮಗೆ ಪ್ರೋತ್ಸಾಹಿಸ್ತದೆ. ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು, ಪಾಪಗಳನ್ನು ಬದಿಗೆ ಇಡಲು ಮತ್ತು ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನೂ ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡಲು. ಹಾಲೆಲೂಯ. ಅದಕ್ಕೆ ಮತ್ತೆ ಬರೋಣ. ಇಲ್ಲಿ ಎಲ್ಲ ಭಾರವನ್ನು ತೆಗೆದಿಡುವುದು. ಯಾವ ಓಟಗಾರನೂ ಕ್ರೀಡಾಪಟು ಭಾರವಾದ ಬೂಟುಗಳನ್ನು, ಭಾರವಾದ ಕವಚ ಹಾಗೂ ಭಾರವಾದ ಬೆನ್ನು ಹೊರೆಯನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಹೋದರೆ ಎಲ್ಲರೂ ಅವನನ್ನು ಒಬ್ಬ ದಡ್ಡನೆಂದು ಕರೆಯುತ್ತಾರೆ. ನಮ್ಮ ಈ ವಿಶ್ವಾಸದ ಜೀವಿತದಲ್ಲಿ ದೇವರ ಜೊತೆಗೆ ಯೇಸುವಿನ ಜೊತೆ ಪಯಣವು ಒಂದು ಸ್ಥಿರವಾದ ಓಟದಂತೆ. ನಾವು ನಮ್ಮ ಓಟದ ಗೆರೆಯಲ್ಲಿಯೇ ಓಡಬೇಕು, ಬೇರೆಯವರ ಓಟದ ಗೆರೆಯ ಮೇಲಲ್ಲ. ನೀವು ನಿಮ್ಮ ನೆರೆಯವರನ್ನು ನೋಡಿ ನಿನ್ನನ್ನು ಹೋಲಿಸಿಕೊಳ್ಳಲಾಗುವುದಿಲ್ಲ, ಯಾಕೆಂದರೆ ನಿನ್ನ ಓಟದ ಗೆರೆಯೇ ಬೇರೆ, ಅವನ ಮುಂದೆ ಇದ್ದ ಓಟದ ಗೆರೆಯೇ ಬೇರೆ ಮತ್ತು ನಿನ್ನ ಓಟದ ಗೆರೆಯೇ ಬೇರೆ. ಹಾಲೆಲೂಯ, ಆಮೆನ್. ಹಾಗಾದರೆ ಇಲ್ಲಿಯ ಆ ಭಾರ ಯಾವುದು? ಇಲ್ಲಿ ಯೇಸು ಸ್ವಾಮಿ ನಿಜವಾಗಿ ಹೇಳುತ್ತಾರೆ, ಮೊದಲನೆಯ ಭಾರ ಅಪರಾಧಿತ್ವ. ನಾನು ಇವತ್ತು ಈ ತಪ್ಪಿತಸ್ಥ ಮನೋಭಾವ, ಜನರ ಮನಸ್ಸಿನಲ್ಲಿರುವ ಆ ತಪ್ಪಿತಸ್ಥ ಮನೋಭಾವದ ಬಗ್ಗೆ ಹೇಳಲು ಬಯಸ್ತೇನೆ. ಆ ಅಪರಾಧಿತ್ವ, ಆ ಪಶ್ಚಾತ್ತಾಪ ಯಾವಾಗಲೂ ಕಿರಿಕಿರಿ ಮಾಡಿ ನಿಮ್ಮ ಯೇಸುವಿನ ಜೊತೆಗಿನ ನಿಮ್ಮ ಜೀವಿತವನ್ನು ಹಾಳು ಮಾಡುತ್ತದೆ. ಹಾಲೆಲೂಯ. ಇದೊಂದು ಭಾರವಾಗಿ ಯಾವಾಗಲೂ ನಿಮ್ಮನ್ನು ಕೆಳಗೆ ದಬ್ಬುತ್ತದೆ. ಹಾಲೆಲೂಯ. ಯೆಹೋವನ ಪುಸ್ತಕ 20ನೇ ಅಧ್ಯಾಯದಲ್ಲಿ ಇಲ್ಲಿ ಮಗ್ದಲದ ಮರಿಯಳು ಮೊದಲು ಯೇಸುವಿನ ಸಮಾಧಿ ಬಳಿಗೆ ಬಂದವಳು ಹಾಗೂ ಮೊದಲು ಧರ್ಮ ಪ್ರಚಾರಕ ಹೆಂಗಸು ಆದಳು. ಈ ಹೆಂಗಸು ಮೊದಲು ಯೇಸುವಿನ ಸಮಾಧಿ ಬಳಿ ಬಂದು ನೋಡುತ್ತಾಳೆ. ಯೇಸು ಅಲ್ಲಿ ಇಲ್ಲ ಮತ್ತು ಅಲ್ಲಿಂದ ಹೋಗಿ ಸಿಮೋನ ಪೇತ್ರನಲ್ಲಿ ಹೇಳುತ್ತಾಳೆ, ಸ್ವಾಮಿ ಅಲ್ಲಿ ಇಲ್ಲ, ಯೇಸುವು ಸಮಾಧಿಯಲ್ಲಿ ಇಲ್ಲ. ಹೌದು, ಯೇಸುವು ಅಲ್ಲಿ ಇಲ್ಲ. ಯೆಹೋವನ ಪುಸ್ತಕ 20ನೇ ಅಧ್ಯಾಯ 3ನೇ ವಾಕ್ಯ. ಆಗ ಪೇತ್ರನು ಆ ಮತ್ತೊಬ್ಬ ಶಿಷ್ಯನು ಹೊರಟು ಸಮಾಧಿಯ ಕಡೆಗೆ ಹೋದರು. ಅವರಿಬ್ಬರೂ ಜೊತೆಯಾಗಿ ಓಡಿದರು. ಹೌದು, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಇಬ್ಬರೂ ಜೊತೆಯಾಗಿ ಓಡುತ್ತಾರೆ. ಆದರೆ ಆ ಮತ್ತೊಬ್ಬ ಶಿಷ್ಯನು ಪೇತ್ರನಿಗಿಂತ ಮುಂದೆ ಓಡಿ ಮೊದಲೇ ಸಮಾಧಿ ಮುಟ್ಟುತ್ತಾನೆ. ಹಾಲೆಲೂಯ. 2 ಅಧ್ಯಾಯಗಳ ಮೊದಲು ಪೇತ್ರನು ಕರುಣಾಜನಕವಾಗಿ ಯೇಸುವನ್ನು ನಿರಾಕರಿಸ್ತಾನೆ. ಇದೇ ಪೇತ್ರನು ಹೇಳುತ್ತಾನೆ, ನಾನು ನಿನ್ನೊಂದಿಗೆ ಇರುವೆ, ಮರಣ ಬಂದರೂ ಕೊನೆಯವರೆಗೆ ನಾನು ನಿನ್ನೊಂದಿಗೆ ಇರುವೆ. ಆದರೆ ಈಗ 2 ಅಧ್ಯಾಯಗಳು ಆದ ಮೇಲೆ ಅವನಲ್ಲಿ ಆ ಬಲವಿರಲಿಲ್ಲ. ಅವನು ಯೋಚಿಸ್ತಾನೆ, ಯಾವ ಕರುಣಾಜನಕ ಸ್ಥಿತಿಯಲ್ಲಿ ಅವನು ಯೇಸುವನ್ನು ನಿರಾಕರಿಸಿದ್ದಾನೆಂದು. ಅಲ್ಲದೆ ಹೇಳುತ್ತಾನೆ, ಯಾರ ಬಗ್ಗೆ ನೀವು ಮಾತಾಡುತ್ತೀರೋ ನನಗೆ ಗೊತ್ತೇ ಇಲ್ಲವೆಂದು. 20ನೇ ಅಧ್ಯಾಯದಲ್ಲಿ ಪೇತ್ರನು ಯೇಸುವಿನ ಬಗ್ಗೆ ಕೇಳಿ, ಸ್ವಾಮಿಗೆ ಏನಾಯಿತು ಎಂದು ಯೋಹಾನನೊಡನೆ ಓಡಲು ಆರಂಭಿಸ್ತಾನೆ. ಆದರೆ ಪೇತ್ರನು ಇಲ್ಲಿ ಹಿಂದೆ ಬೀಳುತ್ತಾನೆ. ಯಾಕೆಂದರೆ ಅರ್ಧ ದಾರಿಯಲ್ಲಿ ಅವನಿಗೆ ನೆನಪಾಯಿತು, ಈಗ ಒಂದು ವೇಳೆ ನಾನು ಯೇಸು ಸ್ವಾಮಿಯನ್ನು ಮುಖತಃ ಭೇಟಿಯಾದರೆ ಅವರಿಗೆ ಏನನ್ನು ಹೇಳಲಿ, ಹೇಗೆ ಅವರ ಮುಖವನ್ನು ನೋಡಲಿ? ಆ ಅಪರಾಧ ಮನೋಭಾವ ಅವನನ್ನು ಹಿಂದೆ ಬೀಳುವಂತೆ ಮಾಡುತ್ತದೆ. ಪಶ್ಚಾತ್ತಾಪ ಅವನ ಓಟವನ್ನು ಮೆಲ್ಲಗಾಗಿಸ್ತದೆ. ನಾನು ನಂಬುತ್ತೇನೆ,
ಸಮಾಧಿ ಬಳಿ ಬರುವಾಗ ಅವನ ಮುಖವು ನಾಚಿಕೆಯಿಂದ ವಾಲಿರಬಹುದು. ಆತ್ಮವಿಶ್ವಾಸದ ಛಾಯೆ ಸಹ ಇರಲಿಕ್ಕಿಲ್ಲ. ಆ ತಪ್ಪಿತಸ್ಥ ಭಾರವು ಅವನ ಓಟವನ್ನು ಮೆಲ್ಲಗಾಗಿಸುತ್ತದೆ. ಹಾಲೆಲೂಯ. ಯೋಹಾನನ ಪುಸ್ತಕ ಅಧ್ಯಾಯ 21 ನಾವು ನೋಡುತ್ತೇವೆ, ಯೇಸು ತುಂಬ ಕಡೆ ಶಿಷ್ಯರನ್ನು ಭೇಟಿಯಾಗುತ್ತಾರೆ. ಬೈಬಲ್ ಹೇಳುತ್ತದೆ, ತೋಮನು ಮಾತ್ರ ಆ ಸಂದರ್ಭದಲ್ಲಿ ಅಲ್ಲಿ ಇರಲಿಲ್ಲ ಎಂದು. ಆದರೆ ಪೇತ್ರನ ಬಗ್ಗೆ ಏನೂ ಹೇಳುವುದಿಲ್ಲ. ಖಂಡಿತವಾಗಿಯೂ ಪೇತ್ರನು ಅಲ್ಲಿದ್ದನು, ಆದರೆ ಅವನು ಒಂದು ಮೂಲೆಯಲ್ಲಿರಬಹುದು. ಆತನ ಸ್ವಾಮಿಯೊಡನೆ ಅವನು ರಾಜಿ ಅಥವಾ ಶಾಂತಿ ಉಂಟಾಗಿರಲಿಲ್ಲ. ಓ, ಯೇಸು ನನ್ನನ್ನು ನೋಡದಿದ್ದರೆ ಸಾಕು. ಪುನರುತ್ಥಾನಗೊಂಡ ಯೇಸು 2 ಸಲ ಅಲ್ಲ, ಅನೇಕ ಸಲ. ಅಲ್ಲದೆ ದೇವರ ವಾಕ್ಯ ಹೇಳ್ತದೆ, ಪುನರುತ್ಥಾನಗೊಂಡ ಯೇಸು ತುಂಬ ಅದ್ಭುತ ಕಾರ್ಯಗಳನ್ನು ತನ್ನ ಶಿಷ್ಯರ ನಡುವೆ ಮಾಡಿದ್ದಾನೆಂದು. ಹಾಗೂ ನಾವು ನೋಡುತ್ತೇವೆ, ಇಲ್ಲಿ ಪೇತ್ರನು ಮೌನ ಆಗಿ ಒಂದು ಮೂಲೆಯಲ್ಲಿರುವುದು. ಯೋಹಾನ 21 ಅಧ್ಯಾಯ 1 ವಾಕ್ಯ ಹೇಳುತ್ತದೆ, ತರುವಾಯ ಯೇಸು ತಿಬೇರಿಯ ಸಮುದ್ರದ ಬಳಿಯಲ್ಲಿ ಶಿಷ್ಯರಿಗೆ ತಿರುಗಿ ತನ್ನನ್ನು ತೋರಿಸಿಕೊಂಡನು. ಯಾಕೆಂದರೆ ಸಿಮೋನ ಪೇತ್ರನು ಹೇಳುತ್ತಾನೆ, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು. ಹಾಲೆಲೂಯ. ಸಿಮೋನ ಪೇತ್ರನ ಈ ಕಡಿಮೆ ಹಂತದ ಯೇಸುವಿನ ಜೊತೆಗಿನ ನಡೆ, ಇಲ್ಲಿ ಪೇತ್ರನನ್ನು ಯೇಸು ಮೊದಲು ಕರೆದ ಸನ್ನಿವೇಶ ನೋಡಿದರೆ, ಅವನು ಬಲೆಯನ್ನು ಸರಿ ಮಾಡುತ್ತಿದ್ದ, ಮೀನು ಹಿಡಿಯುತ್ತಿದ್ದ. ಅವನು ದೋಣಿಯೊಳಗಿಂದ ಯೇಸು ನೋಡಿದರು ಮತ್ತು ಕರೆದರು ಮತ್ತು ಹೇಳಿದರು, ನನ್ನನ್ನು ಹಿಂಬಾಲಿಸು. ಪೇತ್ರನು ಎಲ್ಲವನ್ನೂ ತೊರೆದು ಯೇಸುವನ್ನು ಹಿಂಬಾಲಿಸಿದ. ಹಾಲೆಲೂಯ. ಹೌದು, ಎಲ್ಲವನ್ನು ಅವನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದ. ಹೋದ ವಾರ ಪಾಸ್ಟರ್ ಪೌಲ್ ಅವರು ಬೋಧಿಸಿದ್ದನ್ನು ನಾವು ಕೇಳಿದ್ದೇವೆ. ಲಾಬಾನನ ಮನೆ ದೇವರುಗಳ ಬಗ್ಗೆ, ಪರಿಚಯಸ್ಥವಾದ ಬಂಧನದಲ್ಲಿಡುವ ಜನರು ಹಿಂತಿರುಗುವಂತೆ ಮಾಡುವ ದೇವರುಗಳ ಬಗ್ಗೆ. ಆಮೇನ್. ಪೇತ್ರನ ಪರಿಚಯಸ್ಥ ಸುರಕ್ಷಿತ ವಲಯ, ಮೀನು ಹಿಡಿಯುವುದು ಮತ್ತು ದೋಣಿಯಲ್ಲಿ ಸಾಗುವುದು. ಯಾವಾಗ ಅವನ ತಪ್ಪಿತಸ್ಥ ಮನೋಭಾವ ಮತ್ತು ಪಶ್ಚಾತ್ತಾಪಗೊಂಡ ಮನಸ್ಸು ಅವನ ಕಡಿಮೆ ಹಂತದ ಆ ನಡೆಯನ್ನು ಅವನನ್ನು ನಾನು ಮೀನು ಹಿಡಿಯಲು ಹಿಂತಿರುಗಿ ಹೋಗುತ್ತೇನೆ ಎಂದು ಪ್ರೇರೇಪಿಸಿತು. ಇಲ್ಲಿ ಇನ್ನೂ ಕೆಟ್ಟ ವಿಷಯವೇನೆಂದರೆ, ಅವನ ಜೊತೆ ಇದ್ದ ಉಳಿದ 6 ಶಿಷ್ಯರು ಹೇಳುತ್ತಾರೆ, ನಾವು ನಿನ್ನ ಜೊತೆ ಮೀನು ಹಿಡಿಯಲು ಬರುತ್ತೇವೆ. ಹಾಲೆಲೂಯ. ಆಮೇನ್. ಈ ಶಿಷ್ಯರು ಒಂದು ಕಾಲದಲ್ಲಿ ಯೇಸುವಿನ ಜೊತೆಗಿದ್ದವರು. ಎಷ್ಟು ಬೇಗನೆ ತಾವು ಎಲ್ಲಿದ್ದೇವೋ ಅಲ್ಲಿಗೆ ಹಿಂತಿರುಗಿ ಹೋಗುತ್ತೇವೆಂದರು. ಅಲ್ಲದೆ ಬೇರೆಯವರನ್ನು ತಮ್ಮ ಜೊತೆಗೆ ಸೆಳೆದುಕೊಂಡರು. ಆದರೆ ಯೇಸು ಅವರನ್ನು ಭೇಟಿಯಾಗುತ್ತಾರೆ. ಈ ಕತೆ ನಿಮಗೆ ಗೊತ್ತುಂಟು. ಈಗ ನಾನು ಅದರ ಬಗ್ಗೆ ಮಾತಾಡುವುದಿಲ್ಲ. ಇಲ್ಲಿ ಪೇತ್ರನು ಯೇಸುವಿನ ಜೊತೆ ತನ್ನ ಸಮಾಧಾನವನ್ನು ಕಂಡುಕೊಳ್ಳುತ್ತಾನೆ. ಅವನ ಎಲ್ಲ ಅಪರಾಧ ಮನೋಭಾವ, ಪಶ್ಚಾತ್ತಾಪದ ಮನಸ್ಸು ಎಲ್ಲವೂ ಹಗುರವಾಗುತ್ತದೆ. ಅವನು ಮೇಲಕ್ಕೆತ್ತಲ್ಪಡುತ್ತಾನೆ. ಪೇತ್ರನು ಪುನೊಮ್ಮೆ ದೇವರ ರಾಜ್ಯದ ಶಕ್ತಿಯುತವಾದ ಆಯುಧನಾಗುತ್ತಾನೆ. ಅವನ ಮೊದಲ ಒಂದೇ ಒಂದು ಭಾಷಣ 3,000 ಜನರನ್ನು ಯೇಸುವಿನ ಎಡೆಗೆ ಸೆಳೆಯುತ್ತದೆ. ಹಾಲೆಲೂಯ. ಆಮೇನ್. 1 ಯೋಹಾನ 3 ಅಧ್ಯಾಯ 21 ವಾಕ್ಯ, ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು. ಹೌದು, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಮ್ಮ ಮನಸ್ಸಾಕ್ಷಿ ಇಲ್ಲಿ ನಮ್ಮ ಮಾಪಕವಾಗಿರುತ್ತದೆಂದು. ಹೌದು, ಸರಿ ಯಾವುದು,
ತಪ್ಪು ಯಾವುದು ಎಂದು ಗ್ರಹಿಸಲು. ನಮ್ಮ ಅದೇ ಸೂಕ್ಷ್ಮ ಪ್ರಜ್ಞೆಯನ್ನು ನಮ್ಮನ್ನು ಆ ತಪ್ಪಿತಸ್ಥ ಹಾಗೂ ಪಶ್ಚಾತ್ತಾಪದ ಮನೋಭಾವದ ಕೆಳಗೆ ದಬ್ಬಿ ನಮ್ಮನ್ನು ಯೇಸುವನ್ನು ಹಿಂಬಾಲಿಸಲು ತಡೆಯುತ್ತದೆ. ಆಮೇನ್. ಅದೊಂದು ಭಾರ. ಹಾಲೆಲೂಯ. ಆದರೂ ನಮ್ಮ ಹೃದಯವು ನಮ್ಮನ್ನು ಖಂಡಿಸಿದರೂ ದೇವರ ವಾಕ್ಯ ಹೇಳುತ್ತದೆ, ದೇವರು ನಮ್ಮ ಹೃದಯಕ್ಕಿಂತ ದೊಡ್ಡವನು ಮಾತ್ರವಲ್ಲ, ಪ್ರತಿಯೊಂದಕ್ಕಿಂತಲೂ ದೊಡ್ಡವನು. ಆಮೇನ್. ಹಾಲೆಲೂಯ. 1 ಯೋಹಾನ 5ನೇ ಅಧ್ಯಾಯ ವಾಕ್ಯ 14-15. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆ. ಹಾಲೆಲೂಯ. ಇವತ್ತು ಇಲ್ಲಿ ಕುಳಿತುಕೊಂಡವರಲ್ಲಿ ನಿಮ್ಮ ದೇವರಲ್ಲಿ ಆತ್ಮವಿಶ್ವಾಸವೇನು? 1ನೇ ಯೋಹಾನದಲ್ಲಿ ಹೇಳುತ್ತದೆ, ನಾನು ಒಂದು ಕಾಗದದ ತುಂಡು ಕೊಟ್ಟು ನನಗೆ ಬರೆದು ಕೊಡಿ ಎಂದರೆ ನಿಮಗೆ ಬರೆಯಲು ಸಾಧ್ಯವೋ? ನಿಮ್ಮ ಸಂಪೂರ್ಣ ಆತ್ಮವಿಶ್ವಾಸವೇನು ದೇವರಲ್ಲಿ, ಯೇಸುವಿನಲ್ಲಿ? ವಾಕ್ಯ 14-15 ಹೇಳುತ್ತದೆ, ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂದು. ಇಲ್ಲಿ ಯೋಹಾನನಿಗೆ ಈ ಆತ್ಮವಿಶ್ವಾಸ ಉಂಟು. ಇದು ಅವನ ಕೈಗೆ ಸಿಕ್ಕಿದೆ. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆ ಪ್ರಾರ್ಥನೆ ಕೇಳುತ್ತಾನೆಂಬ ಧೈರ್ಯ. ಇಲ್ಲಿ ತುಂಬ ಜನರಿಗೆ ಆ ಧೈರ್ಯವಿಲ್ಲ, ದೇವರು ತನ್ನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು. ಜ್ಞಾನೋಕ್ತಿಗಳು ಅಧ್ಯಾಯ 3 26ನೇ ವಾಕ್ಯ. ಯೆಹೋವನು ನಿಮ್ಮ ಭರವಸೆಗೆ ಆಧಾರನಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವನು. ನಮಗೆ ತುಂಬ ಸಲ ಚಿಂತೆ ಆಗುತ್ತದೆ, ನಾನು ನನ್ನ ಜೀವನವನ್ನು ಸಂಪೂರ್ಣವಾಗಿ ಒಪ್ಪಿಸಿದರೆ ದೇವರಿಗೆ ಬದ್ಧನಾಗಿ ಜೀವಿಸಲು ಸಾಧ್ಯವೋ ಎಂದು. ನನಗೆ ಅವನನ್ನು ಮೆಚ್ಚಿಸಲು ಸಾಧ್ಯವೋ? ನಾನು ಅವನನ್ನು ವಿಫಲಗೊಳಿಸಿದರೆ? ಈ ಎಲ್ಲ ವಿಷಯಗಳು, ಚಿಂತೆಗಳು, ಪ್ರಶ್ನೆಗಳು ನಿಮ್ಮನ್ನು ಕೆಳಗೆ ದಬ್ಬುತ್ತವೆ. ಇಲ್ಲಿ ನಾನು ನನ್ನನ್ನೇ ನೋಡಿದರೆ ಸಂಪೂರ್ಣ ದುರ್ಬಲ, ಅಸಂಪೂರ್ಣತೆ ಹಾಗೂ ನನ್ನಲ್ಲಿದ್ದ ಯಾವ ವಿಷಯವೂ ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ಆದರೆ ನಾನು ನನ್ನ ದೃಷ್ಟಿಯನ್ನು ನನ್ನಿಂದ ತೆಗೆದು ದೇವರ ಮೇಲೆ ಇಟ್ಟರೆ ಎಲ್ಲವೂ ಸುಲಭ, ಬಲು ಸುಲಭ. ದೇವರೇ ನನ್ನ ಧೈರ್ಯ, ಆತ್ಮವಿಶ್ವಾಸ. ನನ್ನ ನೀತಿವಂತತನ ಅಲ್ಲ, ಒಳ್ಳೆಯತನ ಅಲ್ಲ. ನಾನು ಏನು ಮಾಡುತ್ತೇನೆ ಅದು ನನ್ನ ಆತ್ಮವಿಶ್ವಾಸ. ಆದರೆ ದೇವರು ನನ್ನ ಆತ್ಮವಿಶ್ವಾಸ ಹಾಗೂ ಅವರು ನನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ಕಾಪಾಡುತ್ತಾನೆ. ಅದೇ ನನ್ನ ಆತ್ಮವಿಶ್ವಾಸ. ಸ್ತೋತ್ರ. ಆಮೇನ್. 2 ಕೊರಿಂಥಿಯರಿಗೆ ಅಧ್ಯಾಯ 3 ವಾಕ್ಯ 12. ಆದುದರಿಂದ ನಾವು ಇಂಥ ಭರವಸೆ ಉಳ್ಳವರಾಗಿದ್ದು ಧಾರಾಳವಾಗಿ ಮಾತಾಡುತ್ತೇವೆ. ಇಲ್ಲಿ ಯೇಸುವಿನ ಶಿಷ್ಯರು ಅವಿದ್ಯಾವಂತರು. ಅವರೇನು ಸಾರ್ವಜನಿಕ ಭಾಷಣಕಾರರಲ್ಲ. ಅವರಿಗೆ ಸರಿಯಾಗಿ ಓದಲು ಬರಲಿಕ್ಕಿಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಆದುದರಿಂದ ನಾವು ಭರವಸೆ ಉಳ್ಳವರಾಗಿದ್ದು ಧಾರಾಳವಾಗಿ ಧೈರ್ಯದಿಂದ ಮಾತಾಡುತ್ತೇವೆ. ಹಾಲೆಲೂಯ. ಇವತ್ತು ಇಲ್ಲಿ ದಯಮಾಡಿ ಹಾಗೇನೇ ಬಂದು ಹೋಗಬೇಡಿ. ಸುಮ್ಮನೆ ನಿಮ್ಮ ಹಾಜರಿ ಹಾಕಿ. ಅದರ ಬದಲು ಏನು ದೇವರು ನಿಮಗೆ ಹೇಳುತ್ತಾರೆ ಅದನ್ನು ಕೇಳಿ ಅದರ ಮೇಲೆ ನಿಮ್ಮ ಹಿಡಿತ ಸಾಧಿಸಿ. ನಿಮಗೆ ಮುರಿದುಕೊಟ್ಟ ದೇವರ ವಾಕ್ಯವು ನಿಮ್ಮ ಆತ್ಮಕ್ಕೆ ಉತ್ತಮ ಆಹಾರವಾಗಲಿ, ಪೋಷಣೆಯಾಗಲಿ. ಹಾಲೆಲೂಯ. ಇಬ್ರಿಯರಿಗೆ ಬರೆದ ಪತ್ರ 10ನೇ ಅಧ್ಯಾಯ 19ನೇ ವಾಕ್ಯ. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿತ ಜೀವವುಳ್ಳ
ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸೋದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಆ ಧೈರ್ಯವನ್ನು ತೆಗೆದುಕೊಂಡು ಮುಂದುವರಿಯುವ. ನಾವು ಎರಡನೇ ದರ್ಜೆಯ ನಾಗರಿಕರಲ್ಲ. ಆಮೇನ್. ನಾವು ದೇವರ ಮಕ್ಕಳು. ಈ ವರ್ಷ ಪಾಸ್ಟರ್ ಹೇಳಿದ್ದಾರೆ, ಕನಿಷ್ಠ ಪಕ್ಷ ನೀವು ಯಾರೆಂದು ತಿಳಿದುಕೊಳ್ಳಿ. ನಿಮ್ಮ ಬಗ್ಗೆ ಕೀಳಾಗಿ ಮಾತಾಡಬೇಡಿ, ನೀವೇ ಸಣ್ಣವರೆಂದು ನಡೆಯಬೇಡಿರಿ. ಇದೆಲ್ಲವನ್ನು ನಿಮ್ಮ ನೆರೆಯವರು, ಸಂಬಂಧಿಕರು ನಿಮಗಿಂತ ಚೆನ್ನಾಗಿ ಮಾಡುತ್ತಾರೆ. ಆದರೆ ಈ ವರ್ಷ ನೀವು ನಿಮಗೋಸ್ಕರ ಈ ರೀತಿ ನಡೆದುಕೊಳ್ಳಲಾಗುವುದಿಲ್ಲ. ಹಾಲೆಲೂಯ್ಯ. ಧೈರ್ಯವಾಗಿ, ಹೌದು, ದೇವ ಮಗುವಿನ ಧೈರ್ಯದಿಂದ ದೇವರ ಸಮಕ್ಷಮದಲ್ಲಿ ಯೇಸುವಿನ ರಕ್ತದ ಮೂಲಕ ಪ್ರವೇಶಿಸಿ ದೇವರೊಂದಿಗೆ ಪ್ರೇಕ್ಷಕರಾಗೋಣ. ಹಾಲೆಲೂಯ್ಯ. ಆದುದರಿಂದ ಯಥಾರ್ಥ ಹೃದಯದಿಂದ ಸಂಪೂರ್ಣ ಭರವಸೆಯ ವಿಶ್ವಾಸದಿಂದ ದೇವರ ಬಳಿಗೆ ಸೇರೋಣ. ಅರ್ಧ ಭರವಸೆಯಿಂದಲ್ಲ. ಇವತ್ತು ನಿಮ್ಮ ಹೃದಯದಲ್ಲಿ ಸಂಪೂರ್ಣ ಭರವಸೆ, ವಿಶ್ವಾಸ ಇರಲಿ. ಆಮೇನ್. ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ. ಆದ ಕಾರಣ ನಿರಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳುತ್ತದೆ. ಹಾಲೆಲೂಯ್ಯ. ಕೆಟ್ಟ ಮನಸಾಕ್ಷಿಯನ್ನು ತೊಳೆದು ಸಂಪೂರ್ಣ ಹೃದಯದಿಂದ ದೇವರ ಬಳಿ ಸೇರೋಣ. ಇವತ್ತು ನಾನು ಸ್ವಯಂ ಖಂಡಿಸುವ ಧ್ವನಿಯ ವಿರೋಧ ಮಾತಾಡುತ್ತೇನೆ. ಪ್ರತಿಯೊಂದು ನಿಮ್ಮನ್ನು ಅಲ್ಪವಾಗಿಸುವ ಸ್ವರಗಳ ವಿರುದ್ಧ. ಕೆಲವೊಮ್ಮೆ ಇದು ಯಾವಾಗಲೂ ಸ್ವಯಂಚಾಲಿತವಾಗಿರುತ್ತದೆ. ಇದು ಯಾವಾಗಲೂ ನಕಾರಾತ್ಮಕವಾಗಿರುತ್ತದೆ. ಇದು ಯಾರೆಲ್ಲ ಅನುಭವಿಸಿದ್ದೀರಿ? ಯಾರಿಗೆಲ್ಲ ಹಾಗೆ ಅನಿಸ್ತದೆ? ಬಹುಶಃ ಇಲ್ಲಿ ನನಗೊಬ್ಬಳಿಗೆ ಮಾತ್ರ ಬಿಡುಗಡೆ ಬೇಕೆಂದೆನಿಸ್ತದೆ. ಹಾಲೆಲೂಯ್ಯ. ಇಲ್ಲಿ ನಿಮ್ಮ ಮನಸ್ಸು ಸ್ವಯಂಚಾಲಿತವಾಗಿ ನಕಾರಾತ್ಮಕವಾಗಿ ಯೋಚಿಸುತ್ತದೆ. ದೇವರು ನನ್ನನ್ನು ಮೆಚ್ಚುವುದಿಲ್ಲ. ಇದನ್ನು ನಿಮಗೆ ಯಾರು ಹೇಳಿದರು? ದೇವರ ವಾಕ್ಯ ಹೇಳುತ್ತದೆ, ನೀವು ಧೈರ್ಯದಿಂದ ಅವರ ಮುಂದೆ ಬರಬಹುದು, ಅವರನ್ನು ಮುಖಾಮುಖಿಯಾಗಿ ಎದುರಿಸಬಹುದು ಯೇಸುವಿನ ರಕ್ತದಿಂದ. ಹಾಲೆಲೂಯ್ಯ. ಹೆಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 35ನೇ ವಾಕ್ಯ. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾಪ್ರತಿಫಲ ಉಂಟು. ಹಾಲೆಲೂಯ್ಯ. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾಪ್ರತಿಫಲ ಉಂಟು. ಆದಿಕಾಂಡದಲ್ಲಿ ಯಾಕೋಬನ ಹೃದಯದಲ್ಲಿ ಯೋಸೇಫನಿಗೋಸ್ಕರ ಮತ್ತು ಬೆಂಜಮಿನ್ಗೋಸ್ಕರ ವಿಶೇಷವಾದ ಸ್ಥಳವಿತ್ತು. ಇವರು ಇಬ್ಬರು ರಾಹೇಲಳ ಮಗನಾಗಿದ್ದರು. ಈ ರಾಹೇಲಳಿಗೋಸ್ಕರ ಯಾಕೋಬನು 14 ವರ್ಷ ಕೆಲಸ ಮಾಡಿದ. ಇವಾಗ ನಮಗೆಲ್ಲರಿಗೆ ಯಾಕೋಬನ ಚರಿತ್ರೆ ಸರಿಯಾಗಿ ತಿಳಿದಿದೆ ಎಂದು ಭಾವಿಸ್ತೇನೆ. ಹಾಲೆಲೂಯ್ಯ. ಅವನು ಪ್ರೀತಿಸಿದ ಈ ಹೆಂಗಸಿಗೋಸ್ಕರ 14 ವರ್ಷ ದುಡಿದ ಮಾತ್ರವಲ್ಲ, ಅವರ 2 ಮಕ್ಕಳನ್ನು ತುಂಬ ಪ್ರೀತಿಸಿದ, ಯೋಸೇಫ ಮತ್ತು ಬೆಂಜಮಿನ್. ಯೋಸೇಫನು ಹುಟ್ಟಿದ ಮೇಲೆ ಮಾತ್ರ ಯಾಕೋಬನಿಗೆ ಧೈರ್ಯ ಬಂತು, ನಾನು ನನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಹೋಗಲು ಬಿಡು ಎಂದು ಹೇಳಲು. ಯಾಕೋಬನಿಗೆ ಲೇಯಳ ಮುಖಾಂತರ 6 ಮಂದಿ ಗಂಡು ಮಕ್ಕಳಿದ್ದರು. ಆದರೂ ಯೋಸೇಫನು ಜನಿಸಿದ ಮೇಲೆ ಮಾತ್ರ ಅವನಿಗೆ ಧೈರ್ಯ ಬಂತು ತನ್ನ ಹೆಂಡತಿ ಮಕ್ಕಳನ್ನು ಲಾಬಾನಿನ ಮನೆಯಿಂದ ಕರೆದುಕೊಂಡು ಹೋಗಲು ಮತ್ತು ಅವನಿಂದ ಬೇರೆಯಾಗಲು. ಯೋಸೇಫನು ಅವನ ಕೈಯಲ್ಲಿ ಇದ್ದ ಮೇಲೆ ಮಾತ್ರ ಅವನಿಗೆ ಆ ಬಲ ಬಂತು ತನ್ನನ್ನು ಆ ಮನೆಯಿಂದ ವಿಭಾಗಿಸಲು. ಆದರೆ ಯೋಸೇಫನು ಕನಸುಗಾರ. ಇಲ್ಲಿ ಯೋಸೇಫನು ದೇವರು ಕೊಟ್ಟ ಕನಸು ದರ್ಶನಗಳ ಸಂಕೇತವಾಗಿದ್ದಾನೆ. ನಿಮಗೆಲ್ಲ ಈ ಕತೆ ಗೊತ್ತೇ ಇದೆ. ಯಾವಾಗ ಯೋಸೇಫನು ತನ್ನ ಅಣ್ಣಂದಿರ ಬಳಿಗೆ ಬರುವಾಗ ಅವರು ತಂತ್ರ ಮಾಡುತ್ತಾರೆ, ನೋಡಿ ಕನಸುಗಾರ ಬರುತ್ತಾನೆಂದು.
ಅವನನ್ನು ಹಿಡಿದುಕೊಳ್ಳುತ್ತಾರೆ. ಅವನ ನಿಲುವಂಗಿಯನ್ನು ಹರಿದು ಅವನನ್ನು ಹೊಂಡದಲ್ಲಿ ಹಾಕುತ್ತಾರೆ. ಅವನನ್ನು ಕೊಲ್ಲಲು ಯೋಚಿಸುತ್ತಾರೆ, ಆದರೆ ರುಬೇನನು ಹಸ್ತಕ್ಷೇಪ ಮಾಡುತ್ತಾನೆ. ಯೋಸೇಫನ ಮೇಲಿದ್ದ ಆಶೀರ್ವಾದವು ಅವನ ತಂದೆ ಹೊಲಿದು ಕಟ್ಟ ನಿಲುವಂಗಿಯ ಮೇಲೆ ಇರಲಿಲ್ಲ, ಹೊರಗೆ ಕಾಣುವ ಹಾಗೆ ಇರಲಿಲ್ಲ. ಅವನು ಧರಿಸಿದ ಆ ಬಣ್ಣದ ಅಂಗಿಯಿಂದ ಅಲ್ಲ, ಅವನ ಮೇಲೆ ಇದ್ದ ದೇವರ ಆಶೀರ್ವಾದಗಳು ಅದರ ಮೇಲೆ ಅದೃಶ್ಯ ಹೊದಿಕೆ ಇತ್ತು. ಆದುದರಿಂದ ಯೋಸೇಫನು ಜೀವಿತದಲ್ಲಿ ಅವನ ಹೊಂಡದಲ್ಲಿರಲಿ, ಸೆರೆಮನೆಯಲ್ಲಿರಲಿ, ಪೋತಿಫರನ ಮನೆಯಲ್ಲಿರಲಿ, ಫರೋಹನ ಎದುರು ಅರಮನೆಯಲ್ಲಿರಲಿ, ದೇವರ ವಾಕ್ಯ ಸಾಕ್ಷಿ ಹೇಳುತ್ತದೆ, ದೇವರು ಯೋಸೇಫನ ಜೊತೆಗಿದ್ದ ಹಾಗೂ ಅವನು ಒಬ್ಬ ಯಶಸ್ವಿ ವ್ಯಕ್ತಿಯಾದ. ಆಮೆನ್. ಯೋಸೇಫನು ತನ್ನ ಎಲ್ಲ ಕಾರ್ಯಗಳಲ್ಲಿ ಯಶಸ್ವಿಯಾದ. ಯಾಕೆಂದರೆ ಅವನು ಯಾಕೋಬನ ಆಶೀರ್ವಾದಗಳನ್ನು ಪಡೆದಿದ್ದ. ಯಾಕೋಬನು ದುಪ್ಪಟ್ಟು ಆಶೀರ್ವಾದ ಹೊಂದಿದವನಾಗಿದ್ದ. ಅದಾಗಿರಲಿ ಕುರಿಮಂದೆಗಳು, ಹೆಂಡತಿಯರು, ಮಕ್ಕಳು ಎಲ್ಲರದಲ್ಲಿಯೂ ದಪ್ಪಟ್ಟು ಪಡೆದನು. ಆದುದರಿಂದ ಯಾಕೋಬನು ಲಾಬಾನನಿಗೆ ಹೇಳುತ್ತಾನೆ, ನನ್ನಿಂದಾಗಿ ನೀನು ಅಭಿವೃದ್ಧಿ ಹೊಂದಿದಿ. ಅದೇ ಆಶೀರ್ವಾದ ಅವನ ಮಗ ಯೋಸೇಫನ ಮೇಲೆ ಇತ್ತು, ತುಂಬ ಹೇರಳವಾಗಿ. ನಮ್ಮ ಮಕ್ಕಳ ನೆಲವು ನಮ್ಮ ಚಾವಣಿಯಾಗಿರಲಿ. ನಾವು ಹಾಕಿದ ವಿಶ್ವಾಸದ ನೆಲದಲ್ಲಿ ನಮ್ಮ ಮಕ್ಕಳು ನಡೆಯುವಂತಾಗಲಿ. ಆ ಅಭಿಷೇಕವು ವಂಶದಿಂದ ವಂಶಕ್ಕೆ ಶಕ್ತಿಯುತವಾಗುತ್ತಾ ಹೋಗಲಿ. ಎಲ್ಲ ಶಾಪಗಳು ನಾಶವಾಗಲಿ. ದೇವರ ಆಶೀರ್ವಾದಗಳು ನಿಮ್ಮ ವಂಶಾವಳಿಯಲ್ಲಿ ಹರಿಯಲಿ. ದೇವರ ಅಭಿಷೇಕ ನಿಮ್ಮ ವಂಶಾವಳಿಯಲ್ಲಿ ಬಲಯುತವಾಗಲಿ. ಬಣ್ಣದ ಕಾಮಾನುಗಳು ನಮ್ಮ ಚಾವಣಿಗಿರಲಿ. ಲೌಕಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಪ್ರತಿಯೊಂದರಲ್ಲೂ. ಹಾಲೆಲೂಯ. ಈ ಬಗ್ಗೆ ನಾನು ಈಗ ಮಾತನಾಡುವವಳಲ್ಲ. ನಾನು ಹೇಳಬೇಕಾದದ್ದು ಏನೆಂದರೆ, ಯೋಸೇಫನ ಹನ್ನಂದಿರು ಅವನ ಅಂಗಿಯನ್ನು ರಕ್ತದಲ್ಲೇ ಮುಳುಗಿಸಿ ತಂದೆಗೆ ಹೇಳುತ್ತಾರೆ, ನೋಡು, ಇದು ನಿನ್ನ ಮಗನ ಅಂಗಿ ಹಾಗೆ ಕಾಣುತ್ತದೆ, ಈಗ ಏನು ಮಾಡುವುದು? ಅವರು ವಂಚನೆ ಮಾಡುತ್ತಾರೆ ಮತ್ತು ಯಾಕೋಬನು ಇದನ್ನು ನಂಬುತ್ತಾನೆ. ಆದಿಕಾಂಡ ಅಧ್ಯಾಯ 37 ವಾಕ್ಯ 32-35. ಯಾಕೋಬನು ತನ್ನ ಬಟ್ಟೆಗಳನ್ನು ಹರಿದುಕೊಂಡು ನಡುವಿನ ಮೇಲೆ ಗೋಣಿತಟ್ಟು ಸುತ್ತಿಕೊಂಡು ತನ್ನ ಮಗನಿಗಾಗಿ ಬಹುದಿನಗಳವರೆಗೂ ಹಂಬಲಿಸುತ್ತಿದ್ದನು. ಅವನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಎಲ್ಲರೂ ದುಃಖ ಶಮನ ಮಾಡುವುದಕ್ಕೆ ಪ್ರಯತ್ನಿಸಿದಾಗ್ಯೂ ಅವನು ಶಾಂತಿಯನ್ನು ಹೊಂದಲೊಲ್ಲದೆ, ನಾನು ಹೀಗೆ ಹಂಬಲಿಸುತ್ತಾ ನನ್ನ ಮಗನಿರುವ ಪಾತಾಳವನ್ನು ಸೇರುವೆನು ಅಂದನು. ಹೀಗೆ ತಂದೆಯು ಅವನಿಗೋಸ್ಕರ ಅಳುತ್ತಿದ್ದನು. ಇದೊಂದು ನಿಜವಾದ ಯಥಾರ್ಥ ಘಟನೆಯಲ್ಲ. ಇದನ್ನು ಅವರು ಅವನ ಮುಂದೆ ಒಂದು ವೇದಿಕೆಯಾಗಿ ಮಾಡಿದ್ದರು. ದೇವರ ವಾಕ್ಯ ಹೇಳುತ್ತದೆ, ಅವನ ಎಲ್ಲ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಎಲ್ಲರೂ ದುಃಖ ಶಮನ ಮಾಡುವುದಕ್ಕೆ ಪ್ರಯತ್ನಿಸಿದ್ದಾಗ್ಯೂ ಅವನು ಶಾಂತಿಯನ್ನು ಹೊಂದಲಿಲ್ಲ ಅಥವಾ ಶಾಂತಿಯನ್ನು ಹೊಂದಲು ನಿರಾಕರಿಸಿದನು. ಆಮೇನ್. ಇದೊಂದು ಅವನ ಮೇಲೆ ಭಾರವಾಗಿತ್ತು. ಶಾಂತಿಯನ್ನು ಹೊಂದಲು ನಿರಾಕರಿಸಿದನು. ಯಾಕೋಬನಿಗೆ ಇದರ ತಲೆಬುಡ ಅರ್ಥವಾಗಲಿಲ್ಲ. ಹೇಗೆ ಆಶೀರ್ವಾದದ ಮಗನನ್ನು ಇಷ್ಟು ಸುಲಭದಲ್ಲಿ ನಾಶ ಮಾಡಿದರು ಅಥವಾ ನಾಶವಾದನು? ಆಮೇನ್. ನಿಜವಾಗಿಯೂ ಅವನು ನಾಶವಾಗಲಿಲ್ಲ ಅಥವಾ ಅವನಿಂದ ತೆಗೆದುಕೊಂಡು ಹೋಗಲಿಲ್ಲ. ಯಾಕೋಬನು ಒಂದು ಸುಳ್ಳನ್ನು ನಂಬಿದನು ಮತ್ತು ಆ ಸುಳ್ಳಲ್ಲಿ ಬದುಕಿದನು. ದೇವರ ವಾಕ್ಯವು ಹೇಳುತ್ತದೆ, ನಾನು ಹೀಗೆ ಹಂಬಲಿಸುತ್ತಾ ನನ್ನ ಮಗನಿರುವ ಪಾತಾಳವನ್ನು ಸೇರುವೆನು ಅಂದನು. ಹೀಗೆ ತಂದೆಯು ಮಗನಿಗೋಸ್ಕರ ಅಳುತ್ತಿದ್ದನು.
ಆ ಗಳಿಗೆಯ ನಂತರ, ಆ ಘಟನೆಯ ನಂತರ ಯಾಕೋಬನಲ್ಲಿ ಭರವಸೆಯ ಮಾತುಗಳು ಇರಲಿಲ್ಲ. ಅವನ ಮನಸ್ಸು ತನ್ನಷ್ಟಕ್ಕೆ ನಕಾರಾತ್ಮಕಕ್ಕೆ ತಿರುಗುತ್ತದೆ. ಅವನ ಮಕ್ಕಳು ಬಂದು ಹೇಳುತ್ತಾರೆ, ನಾವು ಬೆಂಜಮಿನನ್ನು ಕರೆದುಕೊಂಡು ಹೋಗುತ್ತೇವೆ ಎಂದು ಹೇಳುವಾಗ ಯಾಕೋಬನು ಹೇಳುತ್ತಾನೆ, ಪ್ರತಿಯೊಂದು ನನಗೆ ವಿರೋಧವಾಗಿ ನಡೆಯುತ್ತದೆ. ಹೌದು, ಯಾಕೋಬನು ಹೇಳುತ್ತಾನೆ, ಪ್ರತಿಯೊಂದು ನನಗೆ ವಿರೋಧವಾಗಿ ನಡೆಯುತ್ತದೆ. ಹಾಲೆಲೂಯ್ಯ. ಇದೊಂದು ದೊಡ್ಡ ಹೊಡೆತ, ಆಘಾತ ಅಥವಾ ಸುಟ್ಟ ಗಾಯದಂತೆ ಆಯಿತು ಅವನ ಮನಸ್ಸಿಗೆ ಮತ್ತು ಅವನ ವಿಶ್ವಾಸಕ್ಕೆ. ಇಲ್ಲಿಂದ ಯಾಕೋಬನಿಗೆ ಹೊರಗೆ ಬರಲು ಕಷ್ಟವಾಯಿತು. ಹೌದು, ಯಾಕೋಬನಿಗೆ ಈ ಹೊಡೆತ, ಆಘಾತವು ಅವನ ಆತ್ಮಕ್ಕೆ, ಅವನ ವಿಶ್ವಾಸಕ್ಕೆ ಒಂದು ದೊಡ್ಡ ಪೆಟ್ಟಾಯಿತು. ಅಲ್ಲಿಂದ ಪ್ರತಿ ಸಲ ಅವನಿಗೆ ಪ್ರತಿಯೊಂದು ಕೆಟ್ಟ ಸಂಭವಗಳಂತೆ ಕಾಣಿಸ್ತಿದ್ದವು. ಯಾವಾಗಲೂ ಕೆಟ್ಟದ್ದು ಸಂಭವಿಸ್ತದೆ ಎಂದು ಭಾವಿಸ್ತಿದ್ದ. ಬೆಂಜಮಿನನ್ನು ಕರೆದುಕೊಂಡು ಹೋಗಬೇಡಿರಿ. ಯಾಕೋಬನಿಗೆ ಯಾವಾಗಲೂ ಅವನ ಮೇಲೆ ಅತಿಯಾದ ರಕ್ಷಣಾಭಾವ. ದಯಮಾಡಿ ಬೆಂಜಮಿನನ್ನು ಕರೆದುಕೊಂಡು ಹೋಗಬೇಡಿರಿ, ಏನಾದರೂ ಕೆಟ್ಟದ್ದು ಅವನಿಗೆ ಸಂಭವಿಸಬಹುದು. ಹೌದು, ಯಾಕೋಬನು ಪ್ರತಿ ಸಲ ಕೆಟ್ಟದನ್ನೇ ಎದುರು ನೋಡುತ್ತಿದ್ದ. ಪ್ರತಿ ಮೂಲೆ, ಪ್ರತಿ ಬದಿಯಲ್ಲೂ, ಹಾಗೂ ಅವನ ಮನಸ್ಸು ಅದಕ್ಕೇನೆ ತರಬೇತಿಗೊಂಡಿದೆ. ಹಾಗೆಯೇ ಯೋಚಿಸಲು, ಹಾಗೆಯೇ ಹೇಳಲು. ಆದರೆ ಯಥಾರ್ಥ ವಿಷಯವೇನು? ಇನ್ನೊಂದು ಬದಿಯಲ್ಲಿ ಯೋಸೇಫನು ಯಶಸ್ವಿ ವ್ಯಕ್ತಿಯಾಗಿ ಉನ್ನತಕ್ಕೇರುತ್ತಿದ್ದ. ಅಧಿಕಾರದಲ್ಲಿ, ಮಹಿಮೆಯಲ್ಲಿ, ಸ್ಥಾನಮಾನ, ಖ್ಯಾತಿ ಹಾಗೂ ಪ್ರಭಾವಗಳಲ್ಲಿ. ಆದರೆ ಯಾಕೋಬನು ನಕಾರಾತ್ಮಕವಾದ ಹೊಂಡದಲ್ಲಿ ಬಿದ್ದು ಹೊರಬರಲಾಗದೆ ಅದೇ ಜಾಗದಲ್ಲಿ ಕಷ್ಟಪಡುತ್ತಿದ್ದ. ಆಮೇನ್. ಸಮಯವು ಸ್ವಲ್ಪ ಇರುವುದರಿಂದ ನಾನು ಚಿಕ್ಕವಾಗಿ ಹೇಳುತ್ತೇನೆ. ಅಣ್ಣಂದಿರು ಯೋಸೇಫನನ್ನು ಭೇಟಿಯಾಗುತ್ತಾರೆ, ಆದರೆ ಅವರಿಗೆ ಯೋಸೇಫನ ಪರಿಚಯವಾಗುವುದಿಲ್ಲ. ಆದರೆ ಯೋಸೇಫನು ಒಂದು ಸನ್ನೆ ಅಥವಾ ಚಿಹ್ನೆಯಾಗಿ ಅವರ ಧಾನ್ಯ ಕೊಳ್ಳಲು ತಂದ ಹಣವನ್ನು ಅವರ ಗೋಣಿಚೀಲದಲ್ಲಿ ಹಾಕಿದ್ದನು. ದೇವರ ವಾಕ್ಯ ಆದಿಕಾಂಡ 48ನೇ ಅಧ್ಯಾಯದಲ್ಲಿ ನೀವು ಓದಿದರೆ ನಿಮಗಿದು ತಿಳಿಯುತ್ತದೆ. ಅವರು ಗೋಣಿಚೀಲವನ್ನು ತೆರೆದರು ಮತ್ತು ಭಯಭೀತರಾದರು. ಯಾಕೆಂದರೆ ಅವರ ಮನಸ್ಸಲ್ಲಿ ನಡೆಯುವ ಹೋರಾಟ, ತಪ್ಪಿತಸ್ಥ ಮನೋಭಾವ ಮತ್ತು ವಿಷಾದ. ಆದಿಕಾಂಡ ಅಧ್ಯಾಯ 42 21ನೇ ವಾಕ್ಯ ಹೇಳುತ್ತದೆ, ಆದರೆ ಅವರು ತಮ್ಮ ಒಳಗೆ, ನಾವು ನಮ್ಮ ತಮ್ಮನಿಗೆ ಮಾಡಿದ್ದು ದ್ರೋಹವೇ ಸರಿ. ಅವನು ನಮ್ಮನ್ನು ಬೇಡಿಕೊಂಡಾಗ ನಾವು ಅವನ ಪ್ರಾಣ ಸಂಕಟವನ್ನು ತಿಳಿದರೂ ಅವನ ಮೊರೆಗೆ ಕಿವಿಗೊಡಲಿಲ್ಲ. ಆ ಕಾರಣದಿಂದಲೇ ಈ ಸಂಕಟವು ನಮಗೆ ಪ್ರಾಪ್ತವಾಗಿದೆ ಎಂದು ಮಾತಾಡಿಕೊಂಡರು. ಹೌದು, ಇಲ್ಲಿ ಅವರು ಆ ಒಂದು ರೀತಿಯಲ್ಲಿ ಮಾತ್ರ ಯೋಚಿಸಲು ಶಕ್ತರಾಗಿದ್ದಾರೆ. ಯಾಕೆಂದರೆ ಅವರ ತಮ್ಮನಿಗೆ ಉಂಟು ಮಾಡಿದ ನೋವು, ಅಪರಾಧತ್ವ ಅವರನ್ನು ಹಾಗೆ ಯೋಚಿಸುವಂತೆ ಮಾಡುತ್ತದೆ. ಹೌದು, ನಾನು ಆಲೋಚನೆ ಮಾಡುತ್ತೇನೆ, ಯಾಕೋಬನು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅವನು ತನ್ನ ಜೀವನವನ್ನು ವ್ಯರ್ಥವಾಗಿಸುವುದನ್ನು ನೋಡುತ್ತಾರೆ. ಅದರಲ್ಲಿ ಯಾರೊಬ್ಬರೂ ತಿಳಿದುಕೊಳ್ಳುವುದಿಲ್ಲ. ಪಶ್ಚಾತ್ತಾಪಪಟ್ಟು ಸತ್ಯ ಹೇಳಿ ತಂದೆಯೊಡನೆ ಶಾಂತಿ ಸಂಧಾನ ಮಾಡಬೇಕೆಂದು ಅದರ ಬದಲು ತಮ್ಮಲ್ಲೇ ಅಡಗಿಸಿಟ್ಟುಕೊಳ್ಳುತ್ತಾರೆ. ಹಾಲೆಲೂಯ್ಯ. ಯೋಸೇಫನು ಹಣದ ಚೀಲಗಳನ್ನು ಒಂದು ಆಶೀರ್ವಾದವಾಗಿ ಅವರ ಗೋಣಿ ಚೀಲದಲ್ಲಿ ಇಟ್ಟಾಗ ಅದೊಂದು ಒಳ್ಳೆಯ ಮನೋಭಾವ, ಒಲವು ಎಂದು ತಿಳಿಯುವುದಿಲ್ಲ. ಯಾಕೆಂದರೆ ಅವರ ಮನಸ್ಸು ತಪ್ಪಿತಸ್ಥ ಮನೋಭಾವದಿಂದ ಇತ್ತು. ಇದೊಂದು ದುರಂತ, ಯಾತನೆ ನಮ್ಮ ಮೇಲೆ ಬಂದಿದೆ ಎಂದು ತಿಳಿಯುತ್ತಾರೆ. ಆದಿಕಾಂಡ 43ನೇ ಅಧ್ಯಾಯ ವಾಕ್ಯ 16ರಿಂದ 18. ಬೆನ್ಯಾಮೀನನು
ಅವರ ಸಂಗಡ ಇರುವುದನ್ನು ಯೋಸೇಫನು ಕಂಡು ತನ್ನ ಮನವಾರ್ತೆಯವನನ್ನು ಕರೆಸಿ, ಈ ಮನುಷ್ಯರು ಈ ಹೊತ್ತು ಮಧ್ಯಾಹ್ನ ನನ್ನ ಸಂಗಡ ಊಟ ಮಾಡಬೇಕಾಗಿದೆ. ಇವರನ್ನು ಮನೆಯೊಳಗೆ ಕರೆದುಕೊಂಡು ಹೋಗಿ ಪಶುವನ್ನು ಕೊಯ್ಯಿಸಿ ಎಲ್ಲ ಸಿದ್ಧಪಡಿಸು ಎಂದು ಅಪ್ಪಣೆ ಕೊಟ್ಟನು. ಹಾಲೆಲೂಯ. ಇವತ್ತು ಅವರೆಲ್ಲರಿಗೂ ಒಬಾಮನ ಜೊತೆ ಔತಣ. ಈಜಿಪ್ಟ್ ದೇಶದ ಗವರ್ನರ್ ಜೊತೆಗೆ ಔತಣ. ಎಂಥ ಘನತೆ, ಗೌರವ! ಹಾಗೂ ಅಪ್ಪನೆಯ ಮೇರೆಗೆ ಮನೆವಾರ್ತೆಯವನು ಅವರನ್ನು ಯೋಸೇಫನ ಮನೆಯೊಳಗೆ ಕರೆದುಕೊಂಡು ಹೋಗಲು ಅವರು ಅದಕ್ಕೆ ಭಯಪಟ್ಟು, ಮುಂಚೆ ನಾವು ಚೀಲಗಳಲ್ಲಿ ಹಿಂದಕ್ಕೆ ತೆಗೆದುಕೊಂಡು ಹೋದ ಹಣದ ನಿಮಿತ್ತವೇ ಅವನು ನಮ್ಮನ್ನು ತನ್ನ ಮನೆಯೊಳಗೆ ಕರೆಸಿದ್ದಾನೆ. ನಮ್ಮ ಮೇಲೆ ಪಕ್ಕನೆ ಬಿದ್ದು ನಮ್ಮನ್ನು ಕತ್ತೆಗಳ ಸಹಿತವಾಗಿ ಇಡಿಸಿ ಗುಲಾಮರನ್ನಾಗಿ ಮಾಡಿಕೊಳ್ಳಬೇಕೆಂದಿದ್ದಾನೆ ಎಂಬುದಾಗಿ ತಮ್ಮೊಳಗೆ ಮಾತಾಡಿಕೊಂಡರು. ಇಲ್ಲಿ ಅವರಿಗೆ ಯಾರು ಯಾವ ರೀತಿಯಲ್ಲಿಯೂ ಸತ್ಕಾರ ಮಾಡಲು ನೋಡಿದರೂ ಅವರು ಮಾತ್ರ ಅದನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ. ಅವರು ಅದನ್ನು ತಮ್ಮನ್ನು ದೂಷಿಸುವ ಹಾಗೆ ನೋಡುತ್ತಾರೆ. ಅವರ ಮನಸ್ಸಲ್ಲಿ ಒಂದೇ ವಿಷಯ ಬಹುಮುಖ್ಯವಾಗಿ ಇದೆ. ಯಾವುದೆಂದರೆ ತಪ್ಪಿತಸ್ಥ ಮನೋಭಾವ ಮತ್ತು ವಿಷಾದ. ಅದು ಅವರ ತಲೆಯ ಮೇಲೆ ಮೂಡುತ್ತಾ ಇರುತ್ತದೆ. ಯಾಕೆಂದರೆ ಅವರು ಪಶ್ಚಾತ್ತಾಪಪಟ್ಟು ದೇವರಲ್ಲಿ ಬಂದು ಮತ್ತು ಅವರ ತಂದೆಯ ಬಳಿ ಶಾಂತಿ ಸಂಧಾನ ಮಾಡಿಕೊಳ್ಳಲಿಲ್ಲ. ಹಾಗಾದರೆ ನಿಜವಾದ ವಿಷಯವೇನು? ಆದರೆ 23ನೇ ವಾಕ್ಯ ಹೇಳ್ತದೆ, ಅದಕ್ಕೆ ಅವನು ಸಮಾಧಾನವಾಗಿರಿ, ನೀವೇನು ಹೆದರಬೇಡಿರಿ. ನಿಮ್ಮ ತಂದೆಗೂ ನಿಮಗೂ ದೇವರಾಗಿರುವಾತನು ನಿಮ್ಮ ಚೀಲಗಳಲ್ಲಿಯೇ ನಿಕ್ಷೇಪ ಸಿಕ್ಕುವಂತೆ ಅನುಗ್ರಹಿಸಿದ್ದಾನೆ. ನಿಮ್ಮ ಹಣವು ನನಗೆ ಮುಟ್ಟಿತು ಎಂದು ಹೇಳಿದನು. ನಿಮ್ಮ ದೇವರು ನಿಮ್ಮ ಹಣವನ್ನು ಹಿಂತಿರುಗಿಸಿಕೊಟ್ಟಿದ್ದಾರೆ. ನಿಮ್ಮ ಚೀಲಗಳಲ್ಲಿ ನಿಕ್ಷೇಪವಿದೆ. ಆದರೆ ಅವರು ಸುಮ್ಮನೆ ಅದನ್ನು ನಂಬುವುದಿಲ್ಲ. ಅವರ ಮನಸ್ಸಲ್ಲಿ ತಾವು ಗುಲಾಮರಾಗುತ್ತೇವೆ, ಇದೊಂದು ದುರಂತ, ನಮ್ಮನ್ನು ಕೊಲ್ಲುತ್ತಾರೆ, ಎಲ್ಲವೂ ನಾಶವಾಯಿತು, ಎಲ್ಲವೂ ಮುಗಿಯಿತು ಎಂದು ಭಾವಿಸ್ತಾರೆ. ಆಮೇನ್. ಯಾವಾಗಲೂ ಸ್ವಯಂಚಾಲಿತವಾಗಿ ನಮ್ಮ ಮನಸ್ಸಲ್ಲಿ ಪಡಿಸುವುದೇನೆಂದರೆ ಸಮಸ್ಯೆಗಳು, ತೊಂದರೆಗಳು. ನಿಮ್ಮನ್ನೇ ನೀವು ಪರೀಕ್ಷಿಸಿ ನೋಡಿರಿ. ಹೆಚ್ಚಿನ ಸಮಯ ಏನನ್ನಾದರೂ ತಿಳಿದುಕೊಳ್ಳುವ ಮುಂಚೆ ನಿಜವೇನೆಂದು ತಿಳಿಯುವ ಮೊದಲು ಬಹುಶಃ ಇದು ಹೀಗೆ ಇರಬೇಕು, ಇದಕ್ಕೋಸ್ಕರವಿರಬೇಕು, ನಮಗೆ ಹೀಗೆ ಆಗುತ್ತದೆ ಎಂದು ಎಲ್ಲ ಸನ್ನಿವೇಶಗಳನ್ನು ಒಟ್ಟುಗೂಡಿಸಿ ಒಂದು ಚಲನಚಿತ್ರವನ್ನೇ ನಿರ್ಮಿಸಿ ಬಿಡುತ್ತೇವೆ. ಹಾಲೆಲೂಯ. ಅತಿಯಾದ ಕ್ರಿಯಾಶೀಲ ಕಲ್ಪನೆಯು ತನ್ನದೇ ಆದ ಜೀವವನ್ನು ಹೊಂದಿರುತ್ತದೆ. ನಿಮ್ಮನ್ನು ತಡೆಯಿರಿ, ಅಲ್ಲೇ ನಿಮ್ಮನ್ನು ತಡೆಯಿರಿ. ನಿಮ್ಮ ಚಿಂತನೆಗಳನ್ನು ಗಮನಿಸಿರಿ, ಪರಿಶೀಲಿಸಿರಿ. ಇದು ಯಾವುದೇ ಅರ್ಥವನ್ನು ಹೊಂದಿದೆಯೋ ಅಥವಾ ನೀವು ನೇಯುವ ಒಂದು ಕಥೆಯಾಗಿದೆಯೋ? ಹಾಲೆಲೂಯ. ಅಲ್ಲಿಂದಲೇ ಆರಿಸಿಕೊಳ್ಳಿ. ಏನನ್ನು ನೀವು ಯೋಚಿಸಬೇಕು, ಏನನ್ನು ನೀವು ಹೇಳಬೇಕೆಂದು. ನಿಮ್ಮ ಕಥೆಗೆ ಅನುಗುಣವಾಗಿ ಮಾತಾಡಬೇಡಿರಿ. ಅದರ ಬದಲು ದೇವರ ವಾಕ್ಯಕ್ಕೆ ಸರಿಯಾಗಿ ಮಾತಾಡಿ. ನಿಮ್ಮ ದಾಖಲಾತಿಗಳನ್ನು ಬದಲಾಯಿಸಿರಿ. ಒಳ್ಳೆಯದು ಇನ್ನೂ ಬರಬೇಕಾಗಿದೆ. ಹಾಲೆಲೂಯ. ಹೌದು, ಒಳ್ಳೆಯದು ಇನ್ನೂ ಬರಬೇಕಾಗಿದೆ. ಆಮೇನ್. ಯೇಸುವೇ ಸ್ತೋತ್ರ. ಆಶೀರ್ವಾದದ ಬಗ್ಗೆ ಒಂದು ಶೀಘ್ರವಾದ ಮಾತನ್ನು ಹೇಳುತ್ತೇನೆ. ನಾವು ಭಾವಿಸುತ್ತೇವೆ ಯಾಕೋಬ ಮತ್ತು ಅವನ ಮಕ್ಕಳು ಹಸಿವಿನಿಂದ ಏನೂ ಇಲ್ಲದೆ ಬಳಲುತ್ತಿದ್ದಾರೆ. ಆದುದರಿಂದ ಹೇಗಾದರೂ ಮಾಡಿ ಸ್ವಲ್ಪ ದವಸ ಧಾನ್ಯಗಳನ್ನು ತರಲು ಪ್ರಯತ್ನಿಸಿದ್ದಾರೆಂದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ಬೆನ್ಯಾಮೀನನು ಹೋಗಬೇಕಾದಾಗ ಯಾಕೋಬನು ಹೇಳುತ್ತಾನೆ, ಖಾಲಿ ಕೈಯಲ್ಲಿ ಹೋಗಬೇಡಿರಿ, ಕೆಲವು ಕಾಣಿಕೆಯ ವಸ್ತುಗಳನ್ನು ಕೊಂಡೊಯ್ಯಿರಿ, ಆ ಮನುಷ್ಯನು ನಿಮ್ಮನ್ನು ಅನುಗ್ರಹಿಸಲಿ. ಎಂಥ ಕಾಣಿಕೆ!
ಶ್ರೇಷ್ಠವಾದ ವಸ್ತುಗಳನ್ನು, ಉತ್ತಮ ದರ್ಜೆಯ ಒಣ ಹಣ್ಣುಗಳನ್ನು, ತೈಲ, ಜೇನುತುಪ್ಪ, ರಕ್ತಬೋಳ, ಬಾದಾಮಿ, ಕಾಕಾಂಬಿ, ಆಕ್ರೋಟ್ ನನಗೆ ಹೇಳಬೇಡಿರಿ. ಯಾಕೋಬನು ಹಸಿವಿನಿಂದ ಬಸವಳಿದ ಕೊರತೆಯಲ್ಲಿದ್ದಾನೆಂದು. ಹಾಲೆಲೂಯ. ಅವರು ಇಲ್ಲಿ ಅವರ ರೊಟ್ಟಿಗಳನ್ನು ಮಾತ್ರ ತಿನ್ನುತ್ತಿರಲಿಲ್ಲ, ದವಸ ಧಾನ್ಯ ಮಾತ್ರ ಅವರಲ್ಲಿ ಇರಲಿಲ್ಲ. ಹಾಲೆಲೂಯ. ಆದರೆ ಅವರಲ್ಲಿ ಒಣ ಹಣ್ಣುಗಳಿದ್ದವು. ಅವರ ದೇಶದ ಉತ್ತಮ ಗುಣಮಟ್ಟದ ಒಣ ದ್ರಾಕ್ಷಿಗಳಿದ್ದವು. ಮಾತ್ರವಲ್ಲದೆ 2ನೇ ಸಲ ಹೋಗುವಾಗ 2ರಷ್ಟು ಹಣವನ್ನು ಅವರು ಕೊಂಡು ಹೋಗಿದ್ದರು. ಒಂದು ವೇಳೆ ಅದು 1,000 ಆದರೆ 2,000 ನಿಮ್ಮ ಚೀಲದಲ್ಲಿ ಹಾಕಿ ಕೊಂಡೊಯ್ಯಿರಿ ಅಂದನು. ಯಾಕೋಬನು ತುಂಬಿ ತುಳುಕುವ ಸ್ಥಿತಿಯಲ್ಲಿದ್ದ. ಅದು ಯಾಕೋಬನ ಆಶೀರ್ವಾದದ ಸ್ಥಿತಿ. ಅವನ ತಂದೆ ಇಸಾಕನಿಂದ ಬಂದ ಆಶೀರ್ವಾದ. ಅಂಥ ಆಶೀರ್ವಾದವು ಯಾವುದಕ್ಕೂ ಕೊರತೆ ಆಗದಂತೆ ನೋಡುತ್ತದೆ. ಹಾಲೆಲೂಯ. ವಿಪರೀತವಾದ ಬರಗಾಲದ ಸಮಯದಲ್ಲೂ ಸಹ ನಿಮಗೆ ಏನೂ ಕೊರತೆ ಉಂಟಾಗುವುದಿಲ್ಲ. ಯಾಕೋಬನ ಹತ್ತಿರ ಹಣವಿತ್ತು. ದುಪ್ಪಟ್ಟಾಗಿ ಬಾದಾಮಿ, ಜೇನುತುಪ್ಪ, ಒಣ ಹಣ್ಣುಗಳು ಯಥೇಚ್ಛವಾಗಿದ್ದವು. ನಿಮ್ಮ ನಿವೃತ್ತಿ ಯೋಜನೆ ಬಗ್ಗೆ ಹೇಳಿಕೊಳ್ಳಿ. ನನಗೆ ಏನೂ ಕೊರತೆ ಉಂಟಾಗುವುದಿಲ್ಲ. ನಾನು ಯುವಕನಾಗಿದ್ದೆ, ಈಗ ಪ್ರಾಯದವನಾದೆ. ಆದರೆ ದೇವರಿಗೆ ಹೆದರಿ ನಡೆಯುವವನು ಎಂದೂ ಊಟಕ್ಕೋಸ್ಕರ ಬೇಡಿದ್ದನ್ನು ನೋಡಲಿಲ್ಲ. ಹಾಲೆಲೂಯ. ಆಮೇನ್. ಈಗ ಇಲ್ಲಿ ಯೋಸೇಫನು ಬೆನ್ಯಾಮೀನನ್ನು ಹಿಡಿದುಕೊಳ್ಳುವ ಯೋಜನೆ. ಒಂದು ವೇಳೆ ಬೆನ್ಯಾಮೀನನ್ನು ಹಿಡಿದುಕೊಂಡರೆ ಒಂದು ದೊಡ್ಡ ದುರಂತವೇ ಸಂಭವಿಸುತ್ತದೆ. ಆದಿಕಾಂಡ 44ನೇ ಅಧ್ಯಾಯ 29ನೇ ವಾಕ್ಯ. ಈಗ ಇವನನ್ನು ನನ್ನ ಬಳಿಯಿಂದ ತೆಗೆದುಕೊಂಡು ಹೋಗಬೇಕೆಂದಿದ್ದೀರಿ. ಇವನಿಗೂ ಕೇಡು ಬಂದರೆ ಈ ಮುದಿತಲೆ ದುಃಖದಿಂದಲೇ ಪಾತಾಳಕ್ಕೆ ಸೇರಲು ನೀವು ಕಾರಣರಾಗುವಿರಿ ಅಂದನು. ಇದನ್ನೇ ಯಾಕೋಬನು ನಂಬಿದ್ದನು ಮತ್ತು ಮೇಲಿಂದ ಮೇಲೆ ಹೇಳುತ್ತಿದ್ದನು, ಬೆನ್ಯಾಮೀನನಿಗೆ ಏನಾದರೂ ಆದರೆ ನಾನು ಖಂಡಿತವಾಗಿ ಸಾಯುತ್ತೇನೆ, ಖಂಡಿತವಾಗಿ ಸಮಾಧಿ ಸೇರುತ್ತೇನೆ. 30ನೇ ವಾಕ್ಯ ಹೇಳುತ್ತದೆ, ನಮ್ಮ ತಂದೆಯ ಪ್ರಾಣವು ಇವನ ಪ್ರಾಣವು ಒಂದೇ ಆಗಿದೆ. ಆಮೇನ್. ಇಲ್ಲಿ ಯೂದನು ತುಂಬ ಶಕ್ತಿಯುತವಾದ ಮಾತನ್ನು ಹೇಳ್ತಾನೆ. ನನ್ನ ತಂದೆಯ ಪ್ರಾಣವು ಈ ಹುಡುಗನ ಪ್ರಾಣದೊಂದಿಗೆ ಜೋಡಣೆಯಾಗಿದೆ ಅಥವಾ ಬಂಧಿತವಾಗಿದೆ. ಆಮೇನ್. ಅವನಿಗೆ ಅದರಲ್ಲಿ ಸಂಪೂರ್ಣ ವಿಶ್ವಾಸ ಇತ್ತು. ಯಾಕೆಂದರೆ ಅದನ್ನೇ ಯಾಕೋಬನು ನಂಬಿದ್ದ ಹಾಗೂ ಅದನ್ನೇ ಮಾತಾಡುತ್ತಿದ್ದ. ನಿಮ್ಮ ಜೀವವು ಬೇರೆ ಯಾವರೊಂದಿಗಾದರೂ ಬಂಧಿತವಾಗಿದೆಯೇ? ನಾವು ದಾವೀದನ ಜೀವನದಲ್ಲಿ ನೋಡುವುದಾದರೆ, ಅಬಿಗೇಲಳು ದಾವೀದನಿಗೆ ಹೇಳುತ್ತಾಳೆ, ನನ್ನ ಸ್ವಾಮಿಯೇ, ನಿನ್ನ ಜೀವವು ಜೀವಂತ ದೇವರೊಡನೆ ಬಂಧಿತವಾಗಿದೆ. ಹಾಲೆಲೂಯ. ಆಮೇನ್. ದಾವೀದನು ಭಾವನಾತ್ಮಕ ಕುಸಿತಕ್ಕೆ ಒಳಗಾಗಿರಲಿಲ್ಲ ಅಥವಾ ಮಾನಸಿಕ ಅವ್ಯವಸ್ಥೆಯನ್ನು ಅನುಭವಿಸಲಿಲ್ಲ. ಅವನ ಮೊದಲ ಹೆಂಡತಿ, ಮೊದಲ ಪ್ರೀತಿಯನ್ನು ಅವಳ ತಂದೆ ಬೇರೊಬ್ಬನಿಗೆ ಮದುವೆ ಮಾಡಿಕೊಟ್ಟಿದ್ದನು. ಆದರೆ ದೇವರ ವಾಕ್ಯ ಹೇಳುವುದಿಲ್ಲ ದಾವೀದನು ಮಾನಸಿಕವಾಗಿ ಅಸ್ವಸ್ಥನಾದ. ಅವನಿಗೆ ಮಾನಸಿಕ ಚಿಕಿತ್ಸೆ ಅಥವಾ ಕೌನ್ಸಿಲಿಂಗ್ ಇದ್ದು ಅಗತ್ಯ ಬಿತ್ತೆಂದು. ಅವನ ಪ್ರಮುಖ ಆದ್ಯತೆ ತನ್ನ ದೇವರನ್ನೇ ಮೆಚ್ಚಿಸುವುದಾಗಿತ್ತು. ಎಲ್ಲದಕ್ಕೂ ಮೊದಲು ಅವನ ದೇವರಿಗೋಸ್ಕರ ಬದುಕುವುದು ಅವನ ಪ್ರಮುಖ ಉದ್ದೇಶವಾಗಿತ್ತು. ಹಾಗೂ ಮಿಕಾಯೇಲಳು ಅವನ ಹೆಂಡತಿ ಹೇಳುತ್ತಾಳೆ, ನೀನು ಹೇಗೆ ಎಲ್ಲ ಜನರ ಮುಂದೆ ಕುಣಿಯುವುದು ಎಂದು ಕೇಳಿದಾಗ ದಾವೀದನು ಹೇಳುತ್ತಾನೆ, ನೀನಾಗಲಿ ನಿನ್ನ ತಂದೆಯಾಗಲಿ ನನ್ನು ರಾಜನಾಗಿ ಅಭಿಷೇಕ ಮಾಡಲಿಲ್ಲ ಮತ್ತು ಈ ಸ್ಥಳದಲ್ಲಿ ಇಡಲಿಲ್ಲ. ಇದು ನನ್ನ ದೇವರಿಂದ ಮಾತ್ರ ಸಾಧ್ಯವಾಯಿತೆಂದು. ಅವನು ತನ್ನ ಜೀವನವನ್ನು ದೇವರಿಗೋಸ್ಕರ ದೇವರಿಗಾಗಿ ಜೀವಿಸಿದನು. ಆಮೇನ್. ಹಾಲೆಲೂಯ.
ಆದರೆ ಇಲ್ಲಿ ಯಾಕೋಬನ ಬದುಕು ಈ ಹುಡುಗನ ಜೀವದೊಂದಿಗೆ ಬಂದಿಯಾಗಿತ್ತು. ಆ ಹುಡುಗನಿಗೆ ಏನಾದರೂ ಸಂಭವಿಸಿದರೆ ಯಾಕೋಬನ ಜೀವಕ್ಕೂ ಸಂಭವಿಸುತ್ತಿತ್ತು. ನಿಮ್ಮ ಜೀವಿತವು ಬೇರೆ ಯಾರೊಂದಿಗೂ ಬಂಧಿತವಾಗದಿರಲಿ. ಆಮೇನ್. ನಿಮ್ಮ ಪ್ರಿಯತಮ ಬಾಯ್ಫ್ರೆಂಡ್ನೊಂದಿಗೆ ಬೇರ್ಪಡುವಿಕೆ ಸಂಭವಿಸಿದರೆ ನೀವು 10ನೇ ಮಹಡಿಯಿಂದ ಜಿಗಿಯಲು ಅಥವಾ ನಿಮ್ಮ ಕೈ ಕತ್ತರಿಸಲು ಅಲ್ಲ, ಹಾಗೆಯೇ ನಿಮ್ಮ ಪ್ರಿಯತಮೆ ಗರ್ಲ್ಫ್ರೆಂಡ್ ಬಿಟ್ಟು ಹೋದರೆ. ನಿಮ್ಮ ಜೀವವನ್ನು ಯೇಸುವಿನ ರಕ್ತದಿಂದ ಖರೀದಿಸಿದ್ದಾರೆ. ಹಾಲೆಲೂಯ. ನಿಮ್ಮನ್ನು ಎತ್ತು ಅಥವಾ ದನದ ರಕ್ತದಿಂದ ಬಿಡಿಸಿಕೊಳ್ಳಲಿಲ್ಲ, ಬದಲು ಕುರಿಮರಿ ಯೇಸುವಿನ ರಕ್ತದಿಂದ ಬಿಡಿಸಿಕೊಂಡಿದ್ದಾರೆ. ನಿಮ್ಮ ಜೀವವು ದೇವರಿಗೆ ಅತ್ಯಮೂಲ್ಯವಾಗಿದೆ. ಆದುದರಿಂದ ಯೇಸುವಿಗೋಸ್ಕರ ಮಾತ್ರ ಜೀವಿಸಿರಿ. ದೇವರನ್ನು ಮೆಚ್ಚಿಸುವುದೇ ನಿಮ್ಮ ಪ್ರಥಮ ಆದ್ಯತೆಯಾಗಲಿ. ಹಾಲೆಲೂಯ. ಯಾರಾದರೂ ಹೇಳಲೇಬೇಕು, ದೇವರ ಸಭೆಯು ಸುಮ್ಮನಿರುವುದಿಲ್ಲ. ನಾನು ಪಾಪದ ಬಗ್ಗೆ ಮಾತನಾಡುವವಳಾಗಿದ್ದೇನೆಂದು ಈ ಸಹೋದರಿ ಹೇಳುತ್ತಾಳೆ. ಆಮೇನ್. ನಾನು ಪಾಪದ ಬಗ್ಗೆ ಮಾತಾಡುವವರ ಪ್ರತಿಧ್ವನಿ ಆಗುತ್ತೇನೆ. ಪಾಪವು ಒಂದು ಮನಮೋಹಕ ವಿಷಯವಲ್ಲ, ಪಾಪವು ಪಾಪವೇ ಆಗಿದೆ. ದೇವರು ಪಾಪವನ್ನು ಪಾಪವೆಂದೇ ಕರೆಯುತ್ತಾರೆ. ಪಾಪವು ಪಾಪವೇ ಆಗಿದೆ. ಆಮೇನ್. ಆದರೆ ನಿಜವಾದ ಪಶ್ಚಾತ್ತಾಪ ನಿಮ್ಮನ್ನು ಬೆಳಕಿನೆಡೆಗೆ ಕೊಂಡೊಯ್ಯುತ್ತದೆ. ಎಷ್ಟು ನೀವು ಅದನ್ನು ಮುಚ್ಚಿಟ್ಟುಕೊಂಡು ಬದುಕುತ್ತೀರೋ ನೀವು ಕತ್ತಲೆಯ ಆಳದಲ್ಲಿ ಬದುಕುತ್ತೀರಿ. ಯಾವಾಗ ನೀವು ನಿಜವಾಗಿ ಯಥಾರ್ಥವಾಗಿ ಪಶ್ಚಾತ್ತಾಪ ಪಟ್ಟು ನಿಮ್ಮ ಪಾಪಗಳನ್ನು ನಿವೇದಿಸಿದಾಗ ನೀತಿವಂತನೂ ವಿಶ್ವಾಸಿಯೂ ಆದ ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸಿ ನಿಮ್ಮೊಡನೆ ಒಡನಾಟದಲ್ಲಿ ಇರುತ್ತಾನೆ. ಹಾಲೆಲೂಯ. ದೇವರು ಎಲ್ಲ ಪಾಪಗಳಿಂದ ನಿಮ್ಮನ್ನು ಬಿಡುಗಡೆಗೊಳಿಸಲಿ. ಆಮೇನ್. ಪವಿತ್ರ ಆತ್ಮನಿಗೆ ಆಧಾರ ಮಾಡಿಕೊಡಿ, ನಿಮ್ಮಲ್ಲಿದ್ದ ಎಲ್ಲ ಥರದ ಪಾಪಗಳನ್ನು ತೋರಿಸಿಕೊಡಲು. ಹಾಲೆಲೂಯ. ಅವರು ಎಂದಿಗೂ ನಿಮ್ಮನ್ನು ಅವಮಾನಗೊಳಿಸುವುದಿಲ್ಲ, ಮುಜುಗರಕ್ಕೆ ಒಳಪಡಿಸುವುದಿಲ್ಲ. ದೇವರಾತ್ಮ ಎಂದಿಗೂ ನಿಮ್ಮನ್ನು ಅವಮಾನಕ್ಕೆ ಒಳಪಡಿಸುವುದಿಲ್ಲ, ಬದಲು ನಿಮಗೆ ತಿಳುವಳಿಕೆಯನ್ನು ನೀಡುತ್ತಾರೆ ಹಾಗೂ ನಮ್ಮ ಓಟವನ್ನು ಸಹನೆಯಿಂದ ಓಡಲು ಸಹಕರಿಸ್ತಾರೆ. ಯಾವುದು 3 ಅಂಶಗಳನ್ನು ಯೇಸು ಸಹಿಸಿದರು? ಮೊದಲನೆಯದಾಗಿ ಶಿಲುಬೆಯನ್ನು, ಅವಮಾನವನ್ನು ಸಹಿಸಿದರು. ನಮ್ಮ ದೇವರು ಮಾತಾಡಿದಂತೆ ನಡೆದವರು. ಅವರಿಗೆ ಶಿಲುಬೆಯ ಮರಣ ಬೇಕಾಗಿರಲಿಲ್ಲ, ಆದರೂ ಹೇಳಿದರು, ನನ್ನ ಇಚ್ಛೆಯಲ್ಲ ನಿಮ್ಮ ಇಚ್ಛೆಯಂತೆ ಆಗಲಿ. ಎರಡನೇದು, ಅವರು ಹಗೆತನವನ್ನು ಸಹಿಸಿಕೊಂಡರು. ಅವಿಶ್ವಾಸಿಗಳ ಹಗೆತನವನ್ನು ಸಹಿಸಿಕೊಂಡರು. ಜನರು ನಿಮ್ಮನ್ನು ಪ್ರೀತಿಸಲಿಕ್ಕಿಲ್ಲ. ನಿಮ್ಮ ವಿಶ್ವಾಸದ ಪ್ರಾರ್ಥನೆ ಅವರಿಗೆ ಸಹಿಸಿಕೊಳ್ಳಲು ಆಗಲಿಕ್ಕಿಲ್ಲ. ಆದರೆ ಯೋಚನೆ ಮಾಡಬೇಡಿರಿ, ಯೇಸು ಇದನ್ನೆಲ್ಲ ಸಹಿಸಿಕೊಂಡರು. ಮೂರನೇದಾಗಿ ಶಿಸ್ತನ್ನು ಸಹಿಸಿಕೊಂಡರು. ದೇವರ ಶಿಸ್ತನ್ನು ಸಹಿಸಿಕೊಳ್ಳುವುದು, ಪವಿತ್ರಾತ್ಮರ ಶಾಲೆಯಲ್ಲಿ ಕಲಿತುಕೊಳ್ಳುವುದು. ಪವಿತ್ರಾತ್ಮರ ಶಾಲೆಯನ್ನು ಬಿಡಬೇಡಿರಿ, ಕಾಲೇಜನ್ನು ಬಿಡಬೇಡಿರಿ. ಕಾಲೇಜನ್ನು ಬಿಡುವ ನೆಪಗಳೇನು? ತುಂಬ ಮನೆ ಕೆಲಸ, ಕಠಿಣವಾದ ಪಾಠಗಳು, ಶಿಕ್ಷಕರು ಒಳ್ಳೆಯವರಾಗಿಲ್ಲ, ಅವರು ನನ್ನನ್ನು ಪ್ರೀತಿಸುವುದಿಲ್ಲ, ಪ್ರಶ್ನೆ ಪತ್ರಿಕೆ ಪಾಠ್ಯದಿಂದ ಬೇರೆಯೇ ಆಗಿದೆ. ಇದೆಲ್ಲ ಕೊಂಟು ನೆಪಗಳು. ಪವಿತ್ರಾತ್ಮರ ಶಾಲೆಯಿಂದ ಕಾಲೇಜಿಂದ ಹೊರಗೆ ಬರಬೇಡಿರಿ ಈ ಕುಂಟು ನೆನಪಗಳಿಂದ. ಬದಲು ಒತ್ತಾಯಪೂರ್ವಕವಾಗಿ ಮುನ್ನುಗ್ಗಿ ಪದವೀಧರಾಗಿರಿ. ಪವಿತ್ರಾತ್ಮರ ಶಾಲೆಯಲ್ಲಿ ಒಂದೇ ತರಗತಿಯಲ್ಲಿ ಇರಬೇಡಿ. ಕೆಲವರು 18 ವರ್ಷದಿಂದ
LKGಯಲ್ಲೇ ಓದಿದ್ದಾರೆ. ನಿಮ್ಮ ಆ ಈಗಳನ್ನು ಕಲಿಯಿರಿ, 1-2 ಕಲಿಯಿರಿ. ದಯಮಾಡಿ ಈ ವರ್ಷದಲ್ಲಾದರೂ ಮುಂದುವರಿಯಿರಿ, ಉನ್ನತಕ್ಕೇರಿರಿ. ಯೇಸುವಿನ ನಾಮದಲ್ಲಿ ಆಮೆನ್. ಹಾಲೆಲೂಯ.